ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ನೋಡಿ, ಎಲ್ಲಿದ್ದೀನಿ? AMC ಆಫೀಸಲ್ಲಿದ್ದೀನಿ. ವೀಕ್ಷಕರ ಒತ್ತಾಯದ ಮೇರೆಗೆ ಇವತ್ತು ಮತ್ತೆ AMC ಆಫೀಸಿಗೆ ಬಂದಿದ್ದೀನಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಮಾಡಿದಂಥ ರಿವ್ಯೂ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆ ವಿಡಿಯೋ ಬಂದು ಚೆನ್ನಾಗಿ ಓಡಿದೆ. ಅನಂತರ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಮತ್ತು AMC ಬಗ್ಗೆನೇ ಆಲ್ಮೋಸ್ಟ್ ನಿಮಗೆ ಎಲ್ಲ ರೀತಿಯೂ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಇದು ಬಂದು ನಿಮಗೆ 1.3 ಲೀಟರ್ಸ್ ಅಂತ. ಓಕೆ, ಇದು ಬಂದು ನಿಮಗೆ ಇದು ಟೆಂಪರೇಚರ್ ಇದ್ರ ತರ ಇದೆ. ಈ ಬೈಕ್ ಅಲ್ಲಿ ಸ್ಪೀಡೋಮೀಟರ್ ತರ ಕಾಣಿಸ್ತಿದೆ. ಆಕ್ಚುಲಿ ಇದು ಬಂದು ಟೆಂಪರೇಚರ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅಂದ್ರೆ ವಿಸಿಯೋಥರ್ಮ್ ಅಂತ ಹೇಳ್ತೀವಿ. ವಿಸಿಯೋಥರ್ಮ್ ಅಂತ ಅಂದ್ರೆ ನಮ್ಗೆ ಈ ವೆಸಲ್ ಏನು ಟೆಂಪರೇಚರ್ ತಗೊಳ್ತಿದೆ ಹಾಗೆ ಎಷ್ಟು ಡಿಗ್ರಿನಲ್ಲಿ ಕುಕ್ ಆಗ್ತಿದೆ ಅಂತ ಇಲ್ಲಿ ನೋಡ್ಕೋಬಹುದು. ಹಾಗೆ ವೆಸಲ್ ಹೀಟ್ ಆಗಿದ್ಯಾ ಅದೆಲ್ಲಾನು ಪ್ರತಿಯೊಂದು ಇಲ್ಲಿ ಶೋ ಆಗುತ್ತೆ. ಇದು 100 ಡಿಗ್ರಿ ಹೋಗಲ್ವಾ? ಇಲ್ಲ 98 ಲಾಸ್ಟ್ ಟೆಂಪರೇಚರ್ ಬಂದು ನಿಮ್ಗೆ 98 ತಗೊಳ್ಳೋದಷ್ಟೇ. ಇದು ಸ್ಟಾರ್ಟ್ ಫ್ರಮ್ ಇಲ್ಲಿ ನೀಡಲ್ ಇದೆಯಲ್ಲ, ಇದು ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಬಂದು ರೆಡಿ ಟು ಕುಕ್ ಅಂತ ಅಂದ್ಬಿಟ್ಟು ಇದು ಬಂದು ರೋಸ್ಟಿಂಗ್ ವಿಂಡೋ ಅಂತ ಹೇಳ್ತೀವಿ. ಇಲ್ಲಿ ಬಂದ್ರೆ ನಿಮ್ಗೆ ಈ ಪೀನಟ್ಸ್ ಅಂದ್ರೆ ಹಾರ್ಡ್ ಕಾಳುಗಳ ಇರುತ್ತಲ್ಲ ಅದು ಬಂದು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಕಾಣಿಸುತ್ತೆ ನಿಮ್ಗೆ. ಇಂಡಿಕೇಶನ್ ಬರುತ್ತಾ? ಎಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇಂಡಿಕೇಶನ್ ಏನು ಬರಲ್ಲ, ಇಲ್ಲಿ ಮಾತ್ರ. ಓಕೆ, ಇಲ್ಲಿಂದ ಶುರು ಆದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕುಕ್ ಆಗೋದಕ್ಕೆ. ಕುಕ್ ಆಗೋದಕ್ಕೆ ಇಲ್ಲಿ 98 ಬಂದ್ಮೇಲೆ 1 ಮಿನಿಟ್ ಅಥವಾ 4 ಮಿನಿಟ್ ತಗೊಳುತ್ತೆ. ಯಾವ್ದಾದ್ರು ಈಗ ವೆಜಿಟೇಬಲ್ ಬಾಯ್ಲ್ ಮಾಡ್ಬೇಕಂತಂದ್ರೆ ಇಲ್ಲಿ ಬಂದು 4 ಮಿನಿಟ್ಸ್ ಅಲ್ಲಿ ಕುಕ್ ಆಗುತ್ತೆ. ಆ ರೀತಿ ಇದೆ. ಓಕೆ, ಹೊರಗಡೆ ನೋಡ್ಬೋದಾ ಹೇಗಿರುತ್ತೆ ಅಂತ? ಓಕೆ, ಖಾಲಿ ಇದೆಯಾ? ಎಸ್, ಹೌದು. ಇದ್ರಲ್ಲೆಲ್ಲ ಆ ಹೀಟ್ ಎಲ್ಲ ಅಬ್ಸರ್ವ್ ಆಗುತ್ತೆ. ಇದು ಅದರಲ್ಲೇ ಒಳ್ಳೆ ಇದ್ರ ಥರ್ಮಾಮೀಟರ್ ತರ ಇದು. ಎಸ್, ಇದು ಬಂದು ನಿಮ್ಗೆ ರಿಮೂವಬಲ್. ತೋರಿಸ್ತೀನಿ. ಇದು ಬಂದು ಸೆನ್ಸರ್ ಥರ್ಮ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಸೆನ್ಸ್ ಆಗಿ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಹೌದು. ಇದು ಒಂದು ಆಕ್ಯುಥರ್ಮ್ ಬೇಸ್. ಇಲ್ಲಿಂದಲೇ ಹೀಟ್, ಇಲ್ಲಿ ಒಂದು ಸರಿ ಹೀಟ್ ಕೊಟ್ಟಿದೀವಿ ಅಂತಂದ್ರೆ ಈಗ ನಮಗೆ ತಗೊಳುತ್ತೆ. ಇದು ಬಂದು ಮೊನೋಕೂಲಿಂಗ್ ಸೈಟ್ಸ್ ಅಂತ ಹೇಳ್ತೀವಿ. ಇದು ಫುಡ್ ಎಲ್ಲ ಸ್ಪಾಯ್ಲ್ ಮಾಡೋದಕ್ಕೆ ಇದು ಬಿಡೋದಿಲ್ಲ, ಅಂದ್ರೆ ಕೂಲ್ ಮಾಡಿ ಅಂದ್ರೆ ರೈನಿಂಗ್ ಸಿಸ್ಟಮ್ ಆ ತರ ಮಾಡ್ತಾ ಇರುತ್ತೆ. ಇದು ಬಂದು ನಿಮ್ಗೆ ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಅಂದ್ರೆ ಹೊರಗಡೆ ಟೆಂಪರೇಚರ್ ಜಾಸ್ತಿ ಇದ್ರೂ ಕೂಡ ಇದು ತಡೆಯುತ್ತೆ ಫ್ಲಾಸ್ಕ್ ತರ. ಹೌದು, ಇದು ಟೆಂಪರೇಚರ್ ನೀವು ಎಷ್ಟೇ ಕೊಟ್ಟರು ಈ ಮೊನೋಕೂಲಿಂಗ್ ಸೈಟ್ಸ್ ಅನ್ನೋದು ನಿಮ್ಗೆ ಕಂಟ್ರೋಲ್ ಮಾಡುತ್ತೆ. ಓಕೆ, ಅಂದ್ರೆ ಈ ಹ್ಯಾಂಡಲ್ ಇದೆಯಲ್ಲ ಇದು ಕೂಡ ಬಿಸಿ ಆಗಲ್ಲ. ಇಲ್ಲಿ ಕೆಳಗಡೆ ಫ್ಲೇಮ್ ಇದ್ರೆ ಇದು ಬಿಸಿ ಆಗೋದಿಲ್ಲ. ಇದು ಬಂದು ನಿಮ್ಗೆ ಹೇಳಿದ್ಮೇಲೆ ಆಕ್ಯುಥರ್ಮ್ ಬೇಸ್, ಮೊನೋಕೂಲಿಂಗ್ ಸೈಟ್ಸ್. ಆಫ್ಟರ್ ದೆನ್ ಇದು ವಿಸಿಯೋಥರ್ಮ್ ಅಂತ ಹೇಳ್ತೀವಿ. ಇದು ಬಂದು ನಿಮ್ಗೆ ಸೆನ್ಸೋಥರ್ಮ್ ಅಂತ ಹೇಳ್ತೀವಿ. ಇಲ್ಲಿ ಹೀಟ್ ಕೊಟ್ಟಿದ ತಕ್ಷಣ ಇದು ಬಂದು ಸೆನ್ಸ್ ಮಾಡುತ್ತೆ. ಈ ಸೆನ್ಸ್ ಮಾಡಿದ ತಕ್ಷಣ ಇಲ್ಲಿ ನಮ್ಗೆ ಮೀಟರ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಏನು ಪ್ರೊಸೀಜರ್ ಸ್ಟಾರ್ಟ್ ಆಗೋದು, ಅಂದ್ರೆ ಕುಕಿಂಗ್ ಎಲ್ಲ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡುವಂತದ್ದು. ಇದು ಬಂದು ನಿಮ್ಗೆ 1.3 ಲೀಟರ್ಸ್. ಇದು ನಿಮ್ಗೆ ಟೀ ಕಾಫಿ ಮಾಡ್ಕೊಳ್ಳುವಂಥದ್ದು ಅಥವಾ ಹಾಲು ಕಾಯಿಸ್ಕೊಳ್ಳುವಂಥದ್ದು ಅಥವಾ ವೆಜಿಟೇಬಲ್ ಬಾಯ್ಲ್ ಮಾಡ್ಕೊಳ್ಳುವಂಥದ್ದು ಅದಕ್ಕೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಬಾಯ್ಲ್ ಮಾಡ್ಕೊಂಡ್ರೆ ಈ ಜಿಮ್ ಹೋಗೋರು ಅಥವಾ ಡಯಟ್ ಫಾಲೋ ಮಾಡೋರು ಅವ್ರಿಗೆಲ್ಲ ತುಂಬಾನೇ ಯೂಸ್ಫುಲ್ ಇದೆ. ಹೆಲ್ತ್ ಫ್ರೀಕ್ಗಳು ಇರ್ತಾರಲ್ಲ ಅಂತವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಪ್ರೀವಿಯಸ್ಲಿ ನೀವು ತೋರಿಸಿದ್ದು 1 ಲೀಟರ್, ಇದು 2 ಲೀಟರ್ಸ್ ಅಲ್ಲ? ಹೌದು, ಎಲ್ಲಾನು ಸೇಮ್ ಇರುತ್ತೆ. ನಿಮ್ಗೆ ಇದು ಬಂದು ನಿಮ್ಗೆ 16 ಡಯಾಮೀಟರ್ ಅಂತ ಹೇಳ್ತಾರೆ. ಇದು ಬಂದು 16 ಅಂತಾನೆ ಕರೆಯೋದು. ಅದರಲ್ಲಿ ನಿಮ್ಗೆ ವೇರಿಯೇಷನ್ಸ್ ಇರುತ್ತೆ. ನಾನು ಮೊದಲು ತೋರಿಸಿದ್ದು 1.3 ಲೀಟರ್ಸ್, ಇದು ಬಂದು 2 ಲೀಟರ್ಸ್. ಅಂದ್ರೆ ತುಂಬಾ ಇದೆಲ್ಲ ಒಂದೇ ತರ ಇರುತ್ತಲ್ಲ, ಏನು ಡಿಫರೆನ್ಸ್ ಇಲ್ಲ. ಎಲ್ಲದರಲ್ಲೂ ಒಂದೇ, ಬಟ್ ಓನ್ಲಿ ಕ್ವಾಂಟಿಟಿ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಓಕೆ, ಅದು ಪಕ್ಕದಲ್ಲಿ ಇರುವಂತದ್ದು ಇದು ಬಂದು ನಿಮ್ಗೆ 9.5 ಲೀಟರ್ ಇದು. ಲೈಕ್ ಬಿರಿಯಾನಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿದೆ ಇದು. ಓಕೆ, ಇದರಲ್ಲಿ ಪನ್ನೀರ್ ಕಡೆ ನೋಡ್ಬೋದಾ? ಇದು ಬಂದು ಲೈಕ್ ಅನಂತರ ಇದರಲ್ಲಿ ನೀವು ಚಪಾತಿ, ದೋಸಾ ಟ್ರೈ ಮಾಡ್ಬೋದು. ಚಪಾತಿ ಎಲ್ಲ ಹಾಕೋಬಹುದು. ಅಂದ್ರೆ ಎಷ್ಟೊತ್ತಿಟ್ಟರು ಹಂಗೆ ಬಿಸಿಯಾಗಿರುತ್ತೆ. ಇದು ವರ್ಕ್ ಆಗುತ್ತೆ. ಇದು ಬಂದು ಒಂದ್ಸರಿ ನೀವು ಕುಕ್ ಮಾಡಿದೀರಾ ಅಂತಂದ್ರೆ 2 ಇಂದ 4 ಅವರ್ಸ್ ವರೆಗೂ ನಿಮ್ಗೆ ಬಿಸಿ ಹಾಗೆ ಇರುತ್ತೆ. ಬಿಸಿ ಹಾಗೆ ಇರುತ್ತೆ. ಅನಂತರ ಇದು ಬಂದು ನೀವು ಸೈಡಲ್ಲಿ ಸಹ ಈಗ ಇಟ್ಕೋಬಹುದು. ಇದು ಸೈಡಲ್ಲಿ ಸಹ ಇಟ್ಕೋಬಹುದು. ನಾನು ಅಲ್ಲಿ ತೋರಿಸ್ತೀನಿ ಡೆಮೋ ಮಾಡುವಾಗ. ಇದು ಬಂದು ನಿಮ್ಗೆ ಏನ್ ಹೇಳ್ತಾರೆ, ತುಂಬಾ ಸೇಫೆಸ್ಟ್ ವೆಸಲ್ ಅಂತಾನೆ ಹೇಳ್ಬೋದು. ಹೆಲ್ತಿ ಕುಕಿಂಗ್ ಮತ್ತೆ ನಮ್ ಹೆಲ್ತ್ ಚೆನ್ನಾಗಿರ್ಬೇಕಂತ ಅಂದ್ರೆ ಇದನ್ನ
ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಂತ ನಾನು ಸಜೆಸ್ಟ್ ಮಾಡ್ತೀನಿ. ನನ್ಗೆ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ AMC. ಸೊ ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಪದೇ ರಿವ್ಯೂ ಮಾಡ್ತಾ ಇದ್ದೀನಿ. ಇಲ್ಲ ಜನ ಕೂಡ ಇಂಟ್ರೆಸ್ಟ್ ಆಗಿ ತೋರಿಸ್ತಾ ಇದಾರೆ, ಯಾಕಂದ್ರೆ ವ್ಯೂಸ್ ನೋಡಿದ್ರೆ ಗೊತ್ತಾಗ್ತಿದೆ. ನೀವು ಫಸ್ಟ್ ವಿಡಿಯೋ ಮಾಡಿದ್ರಲ್ಲೇ ಆಲ್ಮೋಸ್ಟ್ 40,000 ಪ್ಲಸ್ ಏನೋ ರೀಚ್ ಆಗಿದೆ ಅಂತ ಹೇಳಿದ್ರು. ಇದು ಬಂದು 3.5 ಲೀಟರ್ಸ್. ಓಕೆ, ಇದು ಬಂದು ರೋಸ್ಟರ್ ಅಂತ ಹೇಳ್ತಾರೆ, ಸೇಮ್ ಇದೆ. ಅಂದ್ರೆ ಇದು ಬಂದು ನಿಮ್ಗೆ ಹೈಯೆಸ್ಟ್ ಸೇಲ್ ಇಂದ AMC ರೋಸ್ಟರ್ ಬಂದ್ಬಿಟ್ಟು, ಯಾಕಂದ್ರೆ ನಿಮ್ಗೆ ಇದು ಬಂದು 24 ಡಯಾಮೀಟರ್. ಡಯಾಮೀಟರ್ಸ್ ಅಲ್ಲಿ ನೀವು ನೋಡ್ಬೋದು, ಇದು ಬಂದು 16, ಅಲ್ಲಿ 20 ಇದೆ, ಇದು ಬಂದು 24 ಇದೆ. ಓಕೆನಾ, ಇದು ಬಂದು 24 3.5 ಲೀಟರ್ಸ್. ನೀವು ಬನ್ನಿ ಇಲ್ಲಿ ತೋರಿಸ್ತೀನಿ 2 ಲೀಟರ್ಸ್. ನೀವು ಲಾಸ್ಟ್ ಅವಾಗ ಕೇಳಿದ್ರಲ್ಲ 2 ಲೀಟರ್ಸ್ ಅಂದ್ರೆ ಸಾರಿ ಕುಕ್ವೇರ್ ತರ ಯೂಸ್ ಮಾಡ್ಬೋದು ಅಂತ. ಇದು ಯೂಸ್ ಮಾಡಬಹುದು ನೋಡಿ. ಇದು ಬಂದು ಸೆಕ್ವಿಕ್ ಅಂತ ಹೇಳ್ತೀವಿ, ಸೆಕ್ಯೂರ್ ಪ್ಲಸ್ ಕ್ವಿಕ್, ಅಂದ್ರೆ ಕ್ವಿಕ್ ಆಗಿ ಅಡಿಗೆ ಆಗುತ್ತೆ. ಸೆಕ್ಯೂರ್ ಪ್ಲಸ್ ಕ್ವಿಕ್ ಅಂತ ಅಂದ್ರೆ ನಿಮ್ಗೆ ಇದು ಕ್ವಿಕ್ ಆಗಿರುತ್ತೆ, ಬ್ಲಾಸ್ಟ್ ಆಗೋದಿಲ್ಲ, ಬೇಗ ಕುಕ್ ಆಗುತ್ತೆ, ಫಾಸ್ಟ್ ಕುಕಿಂಗ್ ಲಿಡ್ ಅಂತ ಹೇಳ್ತೀವಿ. ನೀವೆಲ್ಲಾದ್ರೂ ಅರ್ಜೆಂಟ್ ಹೋಗ್ಬೇಕಂತ ಅನ್ಕೊಂಡಿದ್ರೆ ಆಫೀಸ್ಗೆ ಹೋಗೋರು ಆ ರೀತಿ ಎಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಈಗಿನ ಜನರೇಷನ್ ಬಂದ್ಬಿಟ್ಟು ಕುಕ್ವೇರ್ಗೆ ಬಂದು ಅಡಿಕ್ಟ್ ಆಗಿದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ನಾರ್ಮಲ್ ಪ್ರೋಸೆಸ್ ನೋಡಿ. ಇದು ಡಿಫಾಲ್ಟ್ ಬಂದೇ ಬರುತ್ತೆ. ನೀವು ಈ ತರನು ಕೋಸ್ಟರ್ ಆಗಿ ಯೂಸ್ ಮಾಡ್ಕೋಬಹುದು. ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಆಗಲ್ಲ ಅಂತಂದ್ರೆ ಈ ತರನ ಯೂಸ್ ಮಾಡ್ಕೋಬಹುದು. ಓಕೆ, ಫೀಚರ್ಸ್ ಬಂದ್ಬಿಟ್ಟು ನೋಡಿ ನಿಮ್ಗೆ ಇದು ಬಂದು ತುಂಬಾ ಸೆಕ್ಯೂರ್ ಆಗಿರುತ್ತೆ. 4 ಸೇಫ್ಟಿ ವೆಲ್ ಬರುತ್ತೆ. 4 ಸೇಫ್ಟಿ ವೆಲ್ ಅಂತ ನೋಡಿ, 1, 2 and 3 and 4 ಸೇಫ್ಟಿ ವೆಲ್ಸ್ ಇರುತ್ತೆ. ಸೊ ನಿಮ್ಗೆ ತುಂಬಾನೇ ಏನು ಸೇಫ್ಟಿ ಅಂತಾನೆ ಹೇಳ್ಬೋದು. ಬ್ಲಾಸ್ಟ್ ಎಲ್ಲ ಆಗೋದಿಲ್ಲ, ಮತ್ತೆ ಪ್ರೆಷರ್ ಅಲ್ಲಿ ಸಹ ಕುಕ್ ಆಗೋದಿಲ್ಲ. ಆಮೇಲೆ ನೋಡಿ ಇದು ರಿಮೂವಬಲ್ ಅಂಡ್ ವಾಷಬಲ್. ವಾಷಸ್ ಎಲ್ಲ ಸಪೋಸ್ ಏನಾದ್ರು ಹಾಳಾಯ್ತು ಅಂದ್ರೆ ರೀಪ್ಲೇಸ್ ಮಾಡ್ಕೋಬಹುದಾ? ರೀಪ್ಲೇಸ್ ಇಲ್ಲೇ ಮಾಡ್ಕೊಡ್ತೀವಿ. AMC ಮೇಲೆ ಕರೆಕ್ಟ್. ನಿಮ್ಗೆ ಈ ವಾರಂಟಿ ಗ್ಯಾರಂಟಿ ಬಗ್ಗೆ ಎಲ್ಲ ಕೇಳಿಲ್ಲ ನಾನು. ಹೇಳಿ. 30 years ಅಲ್ಲ, ಈಗ ನಮ್ಗೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿ ಬಗ್ಗೆ ಜಾಸ್ತಿ ಕೇಳಬೇಕು ಅನ್ನೋ ಆಸೆ ಜಾಸ್ತಿ ಬರ್ತಿದೆ. ಹೇಳಿ ಮ್ಯಾಮ್, ಏನಿದೆ? ಇಲ್ಲ ಸರ್, 30 years ನೀವು ಯೂಸ್ ಮಾಡಬಹುದು. ಅಂದ್ರೆ 30 years ಯೂಸ್ ಮಾಡಬಹುದು. ಸೂಪರ್. ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆದ್ರೆ ಇವಾಗ ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ಕೊಂಡ್ರೆ ಓಕೆ. ಇಲ್ಲಾಂತಂದ್ರೆ ಕೆಲವ್ರ ಮನೇಲಿ ಕುಕ್ಕರ್ ಅಂದ್ರೆ ಕುಕ್ಸ್ ಇರ್ತಾರೆ. ಸೊ ಅವ್ರು ಬಂದು ಏನಾನ ಇನ್ ಕೇಸ್ ಬಿತ್ತು ಅಂತಂದ್ರೆ ಹ್ಯಾಂಡಲ್ ಏನಾದ್ರೂ ಹೊಡೆದೋಗ್ಬೋದು ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ತೊಂದರೆ ಬರಲ್ಲ. ಬಂದ್ರೆ ಗ್ಯಾಸ್ ಕೆಟ್ಟದು ತೊಂದರೆ, ಒಂದು 4 years 5 years ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬಹುದು. ಇದು ಬಂದು ನೋಡಿ, ಇದನ್ನ ಇಟ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿ ಜಸ್ಟ್ ಹಿಂಗ್ ಲಾಕ್ ಮಾಡಿದ್ರೆ ಆಯ್ತು. ಸ್ಟವ್ ನಾವು ಆಫ್ ಮಾಡ್ತೀವಲ್ಲ ಹಂಗೆ ಇದು ಆನ್ ಮಾಡೋದು. ಹೌದು, ಒಂದ್ಸರಿ ಇದ್ ಮಾಡಿದ್ರೆ ಇದು ಲಾಕ್ ಆಗುತ್ತೆ. ನೋಡ್ತಾ ಇರ್ಬೋದು, ಲಾಕ್ ಆಗುತ್ತೆ. ಆಮೇಲೆ ನಿಮ್ಗೆ ಇದು ಬಂದು ನಿಮ್ಗೆ ನೋಡಿ ಪ್ರೆಷರ್. ಇವಾಗ ಕುಕ್ಕರ್ ವಿಸಿಲ್ ಬಿಡ್ತೀವಿ ನಾವೇನಾದ್ರೂ ಇನ್ ಕೇಸ್ ಏನ್ ಹೇಳ್ತೀವಿ ಅರ್ಜೆಂಟ್ ಎಲ್ಲ ಹೋಗ್ಬೇಕಂತ ಅಂದ್ರೆ, ಸೊ ಅವಾಗ ಏನೋ ಪ್ರೆಷರ್ ರಿಲೀಸ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರೆಷರ್ ರಿಲೀಸ್ ಮಾಡ್ಬೋದು. ಬಟನ್ ಇರುತ್ತೆ, ಸೊ ಇಲ್ಲಿ ಬಂದು ಪ್ರೆಷರ್ ರಿಲೀಸ್ ಮಾಡ್ಬೋದು. ಓಕೆನಾ. ಇದು ಬಂದು ನೋಡಿ ನಿಮ್ಗೆ, ಇದು ಬಂದು ನಿಮ್ಗೆ ನೋಡಿ ಇಲ್ಲಿ ಬಂದು ನಿಮ್ಗೆ ರೈಸ್ ಮಾಡ್ಬೇಕು, ಕುಕ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ಸಾಫ್ಟ್ ಅಂತ ಇದೆಯಲ್ಲ, ಅಂದ್ರೆ ಸಾಫ್ಟ್ ಐಟಮ್ಸ್ ಏನೇನು ಹಾಕ್ತಿವಿ. ಸೊ ತರಕಾರಿ ಆಗ್ಬೋದು, ರೈಸ್ ಆಗ್ಬೋದು, ಇದೆಲ್ಲ ಬಂದು ಈ ಸಾಫ್ಟ್. ಹಸಿರುಬೇಳೆ ಹಾಕ್ಬೋದಾ? ಹಾಕ್ಬೋದು. ಕುಕ್ಕರ್ ಇಡಲ್ಲ, ಯಾಕಂದ್ರೆ ಅದು ಬ್ಲಾಸ್ಟ್ ಆಗೋಗುತ್ತೆ ಅಂತ. ಇಲ್ಲಿ ಸಾಫ್ಟ್ ಬಂದು 1 minute ಗೆಲ್ಲ ನಿಮ್ಗೆ ಕುಕ್ ಆಗುತ್ತೆ. ಸಾಫ್ಟ್ ಬಂದು 1 minute. ಆ ಪ್ರೋಸೆಸ್ ಬಂದು ನಿಮ್ಗೆ 5 minutes ಅದು ಹಿಡಿಯುತ್ತೆ. 1 minute ಅಂತಂದ್ರೆ 1 minute ಅಲ್ಲೇ ಕುಕ್ ಆಗುತ್ತೆ. ಇವಾಗ ನಾನ್ ವೆಜ್ ಪ್ರೆಷರ್ ಎಲ್ಲ ಈ ಗ್ಯಾಪ್ ಅಲ್ಲೇ ಹೋಗುತ್ತೆ ಅದು. ಹೌದು. ಅದು ಪ್ರೆಷರ್ ಅಲ್ಲಿ ಕುಕ್ ಆಗೋದಿಲ್ಲ ಆಕ್ಚುಲಿ. ಅಂದ್ರೆ ಅದು ಒಳಗಡೆ ಫ್ಲೇಮ್ ಇರುತ್ತಲ್ಲ, ಅಷ್ಟೇ. ಅದು ಬಿಸಿ ಇರೋದಕ್ಕೆ ಪ್ರೆಷರ್ ಅಂತ ಹೇಳ್ತೀವಿ. ಪ್ರೆಷರ್ ಅಲ್ಲಿ ಕುಕ್ ಆಗೋದಿಲ್ಲ. ನಾರ್ಮಲ್ ಕುಕ್ಕರ್ಸ್ ಬಂದ್ಬಿಟ್ಟು ಪ್ರೆಷರ್ ಅಲ್ಲೇ ಕುಕ್ ಆಗೋದು. ಅದಕ್ಕೆ ಹೆಸರು ಬಂದು ಪ್ರೆಷರ್ ಕುಕ್ಕರ್ ಅಂತ ಹೇಳೋದು. ಓಕೆ. ಇದು ಬಂದು ನಿಮ್ಗೆ ರಾಜ್ಮಾ ಆಗ್ಬೋದು, ಕೆಲವೊಂದು ಕಾಳುಗಳಾಗ್ಬೋದು, ನಾನ್ ವೆಜ್ ಏನಾದ್ರು ತಿನ್ನೋರು ಇದ್ರೆ ಮಟನ್ ಈ ತರ ಎಲ್ಲ ಬೇಯಿಸ್ಕೋಬೇಕಂತಂದ್ರೆ ಟರ್ಬೋ ಬಂದು 4 minutes ತಗೊಳುತ್ತೆ.
ಟರ್ಬೋ ಅಂತ ಬೇಗ ನೆಂಟ್ರೆ ಬಂದು ಊರ್ಗ್ ಹೋಗ್ಬೇಕು ಬೇಗ ಬೇಗ ಅಂತ ಹೇಳಿದ್ರೆ ಅವಾಗ ಹೌದು ಟರ್ಬೋ ಮೋಡ್ ಯೂಸ್ ಮಾಡ್ಕೋಬಹುದು. ಟರ್ಬೋ ಅಂದ್ರೆ ಇಲ್ಲ ಕೆಲವೊಂದು ಹಾರ್ಡ್ ಐಟಮ್ಸ್ ಎಲ್ಲ ಟರ್ಬೋ ಮೋಡ್ ಅಲ್ಲೇ ಕುಕ್ ಮಾಡ್ಕೋಬೇಕು. ಸಾಫ್ಟ್ ಬಂದು ನಿಮ್ಗೆ ರೈಸ್ ಮತ್ತೆ ಹೆಸರು ಬೇಳೆ ಈ ತರ ಏನು ಸಾಫ್ಟ್ ಇರುತ್ತೆ ತರಕಾರಿಗಳು ಸಾಫ್ಟ್ ಸಾಕು 1 ಮಿನಿಟ್ಗೆ ಕುಕ್ ಆಗುತ್ತೆ. ಅದು ಕೆಲವೊಂದು ಟೈಮಿಂಗ್ ಇರುತ್ತೆ. ಸೊ ಆ ರೀತಿ ನಾವು ಹೇಳ್ಕೊಡ್ತೀವಿ, ಬಂದು ಡೆಮೋ ಕೊಡೋದು ಅದೆಲ್ಲ ಮಾಡ್ಕೊಡ್ತೀವಿ, AMC ಇಂದಾನೆ ಬರ್ತೀವಿ. ಓಕೆ. ಈ AMC ಕುಕ್ವೇರ್ ಐಟಮ್ಸ್ ಮ್ಯಾನುಫ್ಯಾಕ್ಚರ್ ಆಗೋದು ಸ್ಟೈನ್ಲೆಸ್ ಸ್ಟೀಲ್ ಅಂತ ಕೆಲವರು ಹೇಳ್ತಾರೆ, ಬಟ್ ಕೆಲವರು ಸರ್ಜಿಕಲ್ ಸ್ಟೀಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಾ? ಹೌದು ಸರ್, ಕೊಡ್ತೀನಿ. ಇದು ಬಂದು ನಿಮ್ಗೆ ಹೈ ಗ್ರೇಡೆಡ್ ಸ್ಟೈನ್ಲೆಸ್ ಸ್ಟೀಲ್ ಇದು ಈಕ್ವಲ್ ಟು ಸರ್ಜಿಕಲ್ ಸ್ಟೀಲ್ ಅಂತ ಹೇಳ್ತಾರೆ ಅಷ್ಟೇ, ಬಟ್ ಸರ್ಜಿಕಲ್ ಸ್ಟೀಲ್ ಅಲ್ಲ ಇದು. ಈಕ್ವಲ್ ಟು ಸರ್ಜಿಕಲ್ ಸ್ಟೀಲ್, ಇದು ಹೈ ಗ್ರೇಡೆಡ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳ್ತಾರೆ. ಇದು ಬಂದು ಸರ್ಟಿಫೈಡ್ ಆಗಿದೆ, ವರ್ಲ್ಡ್ ವೈಡ್ ಸರ್ಟಿಫೈಡ್ ಆಗಿದೆ. ಇದು ಬಂದು ನಮ್ಮ ಕಂಪನಿ ಇರೋದು ಬಂದು 4 ಕಂಟ್ರಿ, ಒಂದು ಇಟಲಿ, ಒಂದು ಜರ್ಮನ್, ಒಂದು ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಇಂಡಿಯಾ. 4 ಕಂಪನಿ, ಸಾರಿ 4 ಕಂಟ್ರೀಸ್ ಇರೋದು. ಸೊ ಇದು ವರ್ಲ್ಡ್ ವೈಡ್ ಬಂದು ನಮ್ದು AMC ಪ್ರಾಡಕ್ಟ್ಸ್ ಎಲ್ಲಾದ್ರೂ ಸೇಲ್ ಆಗತ್ತೆ. ಅಲ್ಲ, ನೀವು ಹೇಳಿರೋದು ಈ 4 ಕಂಟ್ರೀಸ್ ಕೂಡ ಯಾವ್ದು ಕೂಡ ಅಂಡರ್ ಡೆವಲಪ್ಡ್ ಆಗ್ಲಿ ಇಲ್ಲ ಸ್ಯಾಂಕ್ಷನ್ ಇಂಪೋಸ್ ಆಗಿರೋ ಕಂಟ್ರೀಸ್ ಆಗ್ಲಿ ಯಾವ್ದು ಅಲ್ಲ, ಎಲ್ಲ ಡೆವಲಪ್ ಕಂಟ್ರೀಸ್, ಅಡ್ವಾನ್ಸ್ ಕಂಟ್ರೀಸ್. ಅವ್ರ ಗ್ರೇಡ್ ಏನಿರುತ್ತೆ ಚೆಕ್ ಮಾಡೋದು, ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಅದನ್ನೆಲ್ಲ ಖಂಡಿತ ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ಸೇಫ್, ನಮ್ಗೂ ಕೂಡ ಇಂಡಿಯಾದಲ್ಲಿ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ತುಂಬಾ ಸೇಫ್ ಅಂತ. ಜರ್ಮನಿ ಪ್ರಾಡಕ್ಟ್ ಅಂತ ಅಂದ್ರೆ ಕೆಲವ್ರ ಮೈಂಡ್ ಬಂದ್ಬಿಡುತ್ತೆ ಸರ್, ಅದು ಹೇಗಿರುತ್ತೆ ಪ್ರಾಡಕ್ಟ್. ಜರ್ಮನ್ ಪ್ರಾಡಕ್ಟ್ ಅಂದ್ರೆ ಗೊತ್ತಾಗುತ್ತಲ್ಲ, ಫೋಕ್ಸ್ ವ್ಯಾಗನ್, ಬಾಷ್ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿರುತ್ತೆ. ಇದು ನಿಮ್ಗೆ ಮೋರ್ ದೆನ್ 30 years ಬರೋದ್ರಿಂದ ನಿಮ್ಗೆ ಹೆಲ್ತ್ ಗೆ ಒಳ್ಳೇದು ಈ AMC ಕುಕ್ವೇರ್ಸ್. ಮೋರ್ ದೆನ್ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುವಂತದ್ದು ನೀವು ನೋಡಬಹುದು. ಓಕೆ, ನೋಡೋಣ ನೆಕ್ಸ್ಟ್ ಕುಕ್ಕರ್ ತರ ಇದೆಯಲ್ಲ, ದೊಡ್ಡ ಚಿಕ್ಕದು ಎರಡು ತೆಗೀರಿ ನೋಡೋಣ. ಇದು ಬಂದು 20 ಡಯಾಮೀಟರ್. ಓಕೆ, ಇದು 20 ಡಯಾಮೀಟರ್ ಬಂದು 4 ಲೀಟರ್. ಓಕೆ. ಇದು ಬಂದು ನಿಮ್ಗೆ ಹೇಳಿದ್ನಲ್ಲ ಸೇಮ್ ಡಿಫಾಲ್ಟ್ ಲಿಡ್ ಬಂದೇ ಬರುತ್ತೆ. ಇದು ಒಂದು ತಗೊಂಡ್ರೆ ಸಾಕು, ಸೆಟ್ವಿಕ್ ಲಿಡ್ ಒಂದು ತಗೊಂಡ್ರೆ ಸಾಕು. ಇದು ಸ್ಟಾರ್ಟ್ ಫ್ರಮ್ 20 ಮತ್ತೆ 24 ಅಷ್ಟೇ ಇರೋದು, 16ಗೆ ಸಿಗೋದಿಲ್ಲ, ಯಾಕಂದ್ರೆ ಅದು ತುಂಬಾ ಕ್ವಾಂಟಿಟಿ ಕಮ್ಮಿ ಇಟ್ಕೊಂಡ್ರೆ ಅದು ಆಗೋದಿಲ್ಲ. ಸೊ ಇದು ಒಂದು ಲಿಡ್ ತಗೊಂಡ್ರೆ ಸೊ 3 ವೆಸಲ್ಗೂ ಯೂಸ್ ಮಾಡ್ಕೋಬಹುದು. ಇದು ಬಂದು 4 ಲೀಟರ್ಸ್. ಓಕೆ, ಇದು ಬಂದು 3 ಲೀಟರ್ಸ್. ಇದು ಬಂದು 3 ಲೀಟರ್ಸ್. 4 ಲೀಟರ್ 3 ಲೀಟರ್ಸ್ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಹೌದು, ಸ್ವಲ್ಪ ಹೈಟ್ ಇದೆ, ಸ್ವಲ್ಪ ಫ್ಲಾಟ್ ಇದೆ. ಹೈ ಮತ್ತೆ ಸೂಪರ್ ಹೈ ಅಂತ ಹೇಳ್ತಾರೆ ಇದರಲ್ಲಿ. ಓಕೆ ಓಕೆ. ಸೊ ನಾವು ಅದನ್ನ 3 ಲೀಟರ್ಸ್ 4 ಲೀಟರ್ಸ್ ಅಂತ ಹೇಳೋಣ. ಹೈ, ಸೂಪರ್ ಹೈ, ಅದಕ್ಕೊಂದು ಹೌದು ಕ್ಯಾಟಗರಿ ಮಾಡಿ. ಹೌದು. 24 ಬಂದ್ಬಿಟ್ಟು ನಾನು ಅವಾಗೇ ಹೇಳಿದ್ನಲ್ಲ, ಸೊ ರೋಸ್ಟರ್ 3.5 ಲೀಟರ್ಸ್. ಇದು ಬಂದು ನಿಮ್ಗೆ ತುಂಬಾ ಉಪ್ಮಾ ಮಾಡೋದಕ್ಕಾಗ್ಬೋದು, ಏನಾದ್ರು ಪಲ್ಯಗಳು ಮಾಡೋದಕ್ಕಾಗ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ ಇದು. ಆನಂತರ ರೈಸ್ ಆಲ್ಸೋ 4 ಮೆಂಬರ್ಸ್ ಇದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. 3.5 ಲೀಟರ್ಸ್ ಅಂದ್ರೆ ನಾರ್ಮಲ್ ಆಗಿ 2 ಲೀಟರ್ಸ್ ಅಥವಾ 3 ಲೀಟರ್ಸ್ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಅದರಲ್ಲಿ 3.5 ಲೀಟರ್ಸ್ ನಮಗೆ ತುಂಬಾನೇ ಯೂಸ್ ಆಗುವಂತದ್ದು ಇದು ರೋಸ್ಟರ್. ಯಾಕಂದ್ರೆ ಈ ಕಂಪನಿನಲ್ಲಿ 3.5 ಅಂತ ಹೇಳಿರ್ತೀವಿ, ಸೊ 3.5 ಅಲ್ಲ, ಇನ್ನು ಸ್ವಲ್ಪ ಕ್ವಾಂಟಿಟಿ ಎಕ್ಸ್ಟ್ರಾ ಇಡಿಸುತ್ತೆ ಇದು. ಇದು ಬಂದು ನಿಮ್ಗೆ 6.8 ಲೀಟರ್ಸ್. 6.8 ಲೀಟರ್ಸ್ ನೋಡಿ, ಇಷ್ಟು ಕೈ. ಓಕೆ, 6.8 ಲೀಟರ್ಸ್. ಸೇಮ್ ಆಫ್ಟರ್ ನಿಮ್ಗೆ ಜಾಸ್ತಿ ಜನ ಬಂದ್ರು ಏನಪ್ಪಾ ಮಾಡೋದು ಅಂತಂದ್ರೆ ಇನ್ನೂ ಒಂದು ಐಡಿಯಾ ಇದೆ. ಏನಪ್ಪಾ ಅಂತಂದ್ರೆ ನೋಡಿ, ಈ ವೆಸಲ್ ನ ಯೂಸ್ ಮಾಡ್ಬೋದು. ಇದು ಒಂದು 9.5 ಲೀಟರ್. 9.5 ಲೀಟರ್ಸ್ ಯಾ, ನನ್ನ ಫೇವರೇಟ್ ಇದೆ ಆಕ್ಚುಲಿ. ಇದನ್ನ ತಗೊಂಡೋದ್ರೆ ಸಾಕು, ಡಂಬಲ್ಸ್ ಯೂಸ್ ಮಾಡಂಗಿಲ್ಲ. ಅಷ್ಟು ಹೀಟ್ ಇದೆ ನೋಡಿ. ಎಷ್ಟು ಹೀಟ್ ಇದೆ? ಅರೌಂಡ್ 9.5 ಲೀಟರ್ಸ್ ಅಲ್ವಾ? ಪಕ್ಕ 10 kg ಇರುತ್ತೆ ಬಿಡಿ. ಇಲ್ಲ ಅಷ್ಟೊಂದು ಬರೋದಿಲ್ಲ. ಒಂದು ಮ್ಯಾಕ್ಸಿಮಮ್ 2 ರಿಂದ 3 kg ಆ ತರ ಬರುತ್ತೆ. ಅಂದ್ರೆ 3 kg ಇನ್ನೂ ಜಾಸ್ತಿ ಇದೆ. 3 kg ಎಲ್ಲ ಇಲ್ಲ, ಕ್ವಾಂಟಿಟಿ ಮೇಲೆ ಸಾರಿ 5 kg ಆಗುತ್ತೆ. 9.5 ಲೀಟರ್ಸ್. ಓಕೆ, ಸೊ ನೀವು ನೋಡಬಹುದು, ಇದು ಒಂದು 24 ಏನು ಡಯಾಮೀಟರ್ ಇದು ಸೆಕ್ವಿಕ್ ಲಿಡ್. ಇದು ಲಾಕ್ ಆಗುತ್ತೆ ಇದು? ಹೌದು.
ಓಕೆ. ಈಸಿಯಾಗಿ ನಾವು ವಾಶ್ ಮಾಡ್ಕೋಬಹುದು. ಆಮೇಲೆ ಲಾಕ್ ಆಗುತ್ತಲ್ಲ ಮೇನ್? ಏನಿಲ್ಲ, ಜಸ್ಟ್ ಇಲ್ಲಿ ಇದೆಯಲ್ಲ, ಇದು ಕುಕ್ಕರ್ ಅಲ್ಲಿ ನಾವು ನಾರ್ಮಲ್ ಆಗಿ ಬಂದ್ಬಿಟ್ಟು ಉಲ್ಟಾ ಹಾಕ್ತಿವಿ, ಇದು ಬಂದು ಮೇಲೆ ಬರ್ಬೇಕಿದು. ಓಕೆ ಓಕೆ, ಇವ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಹಿಂಗ್ ಲಾಕ್ ಆಗುತ್ತೆ. ಹೌದು. ಇದು ಬಂದು ನೋಡಿ ಹಿಂಗ್ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಹಾಕಿ ಜಸ್ಟ್ ಪ್ರೆಸ್ ಮಾಡಿ ಇದನ್ನ ಹೀಗೆ ತಿರ್ಗಿಸಿದ್ರೆ ಆಯ್ತು, ಲಾಕ್ ಆಗ್ಬಿಡುತ್ತೆ ನೋಡಿ. ಏನೇ ಕ್ವಾಂಟಿಟಿ ಹಾಕಿದ್ರೂ ಸಹ ಆರಾಮಾಗಿ ಇಟ್ಕೊಳ್ಳುತ್ತೆ. ಸಿಲಿಂಡರ್ ರೆಗ್ಯುಲೇಟರ್ ಹಾಕಿ ಲಾಕ್ ಮಾಡ್ಬಿಟ್ಟು ಮೇಲ್ ತೆಗಿತೀವಲ್ಲ ವಿತ್ ವೆಯ್ಟ್, ಇದೆ ನೋಡಿ ಇಲ್ಲಿ ಈ ತರ, ಆ ತರ ಲಾಕ್ ಆಗಿ ಅದ್ ಮೇಲ್ ಬಂದ್ರೆ ಲಾಕ್ ಆಗಿದೆ ಅಂತ ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಿಮ್ಗೆ ಉಕ್ಕೋದಿಲ್ಲ, ಉಕ್ಕಿ ಬಂದು ನಿಮ್ಗೆ ಗ್ಯಾಸ್ ಹಾಳಾಗೋದಿಲ್ಲ ಸ್ಟವ್. ಮತ್ತೆ ಇಲ್ಲೆಲ್ಲ ನಿಮ್ಗೆ ನಾರ್ಮಲ್ ಅಲ್ಲಿ ಕುಕ್ಕರ್ ಅಲ್ಲಿ ಬಂದ್ಬಿಟ್ಟು ಇದೆಲ್ಲ ಆಗ್ಬಿಟ್ಟಿರುತ್ತೆ, ಸೊ ಇದೆಲ್ಲ ಆಗೋದೂ ಇಲ್ಲ. ಏನಾದ್ರು ಸಾಂಬಾರ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಇಲ್ಲೆಲ್ಲ ಇರುತ್ತೆ, ಬೇಳೆದು, ಟೊಮೊಟೊದು, ಮಸಾಲೆ ಏನಾದ್ರೂ ಇರುತ್ತೆ, ಬಟ್ ಇದರಲ್ಲಿ ಫ್ಲೋ ಆಗೋದಿಲ್ಲ. ಯಾಕಂದ್ರೆ ಇದರಲ್ಲಿ ಮೇನ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಲೇಡೀಸಿಗೆ ಸೊ ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಫ್ಯೂಲ್ ಕೂಡ ಸೇವ್ ಆಗುತ್ತೆ. ಹೇಗೆ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಅಡುಗೆ ಆಗುತ್ತೆ. ಸೊ ನಾವು ಸೆಕ್ವಿಕ್ ಲಿಡ್ ನ ಯೂಸ್ ಮಾಡಿದ್ರೆ ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಬೋದು. ಟೈಮ್ ಇಲ್ಲ ಅಂತಂದ್ರೆ, ಇನ್ ಕೇಸ್ ಟೈಮ್ ಇದೆ ಅಂತಂದ್ರೆ ಲೋ ಫ್ಲೇಮ್ ಅಲ್ಲೇ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಮೋಸ್ಟ್ ಪ್ರಾಬ್ಲಮ್ ಅಂದ್ರೆ ಟನ್ ಗಟ್ಟಲೆ ವೆಯ್ಟ್ ತೂಗುತ್ತೆ ಅನ್ಸುತ್ತೆ. ಅನ್ಬಾಕ್ಸ್ ಮಾಡಿಲ್ಲ, ಅನ್ಬಾಕ್ಸ್ ಮಾಡಿದಾಗ ಇನ್ನೊಂದು ವಿಡಿಯೋ ಮಾಡೋಣ. ಅದು ಒಂದು ಕಸ್ಟಮರ್ ತಗೊಂಡಿರೋ ಒಂದು ಪಾರ್ಸಲ್ ಇದೆ. ಇದೆಲ್ಲ ಪರ್ಚೇಸ್ ಆಗಿ ಕಳಿಸ್ತಿರಲ್ಲ ಇದೆಲ್ಲ? ಇಲ್ಲಿಂದ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ ಹಾಗಾದ್ರೆ. ಹೌದು. ಇದು ಬಂದು 8 ಲೀಟರ್ಸ್. ನಿಮ್ಗೆ ಸಾಂಬಾರ್ ಎಲ್ಲ ಮಾಡ್ಕೋಬೇಕು, ಜಾಸ್ತಿ ಕ್ವಾಂಟಿಟಿ ಬೇಕಂತ ಅಂದ್ರೆ ಇದನ್ನ ತಗೋಬಹುದು. 8 ಲೀಟರ್ಸ್. 8 ಲೀಟರ್ಸ್. ಎಸ್, ಸಾಂಬಾರ್ಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಸುಮಾರು ಇವಾಗ ನಮ್ಗೆ ಕೇಳ್ತಾರೆ, ಕಮ್ಮಿ ಜನ ಇರೋದಕ್ಕೂ ಮತ್ತೆ ಜಾಸ್ತಿ ಜನ ಇರೋದಕ್ಕೂ ವ್ಯತ್ಯಾಸ ಇರುತ್ತೆ. 7 to 8 ಮೆಂಬರ್ಸ್ ಅವರಿಗೆಲ್ಲ ಒಂದು 2 ಟೈಮ್ಸ್ಗೆಲ್ಲ ಬೇಕಾಗುತ್ತೆ ಮೇಡಮ್, ಏನ್ ಮಾಡೋದು ಅಂತಂದ್ರೆ ಇದನ್ನ ಆರಾಮಾಗಿ ಟ್ರೈ ಮಾಡ್ಬೋದು. ಇದು ಬಂದು ನಿಮ್ಗೆ 5 ಲೀಟರ್ಸ್. ನೀವು ಕ್ವಾಂಟಿಟಿ ನೋಡಬಹುದು, 5 ಲೀಟರ್ಸ್ ನಿಮ್ಗೆ ಇತ್ತೀಚೆಗೆ ಎಷ್ಟು ಕಮ್ಮಿ ಬರ್ತಿದೆ ನಾರ್ಮಲ್ ಆಗಿ ಇಂಡಾಲಿಯಂ ಕುಕ್ಕರ್. ಸೊ ಇದು ಬಂದು ನಿಮ್ಗೆ ನೋಡ್ಬೋದು ಎಷ್ಟು ತುಂಬಾ ಚೆನ್ನಾಗಿದೆ. ಅನಂತರ ಇದು ಕ್ವಾಂಟಿಟಿನೂ ಸಹ ಜಾಸ್ತಿ ಹಿಡಿಸುತ್ತೆ. ಸೊ ಅದು ಮೇನ್ ನಾನು ಇದು ಪದೇ ಹೇಳ್ತಾ ಇದ್ದೀನಿ, ಬಿಕಾಸ್ ಆಫ್ 5 ಲೀಟರ್ ಅಂತಂದ್ರೆ ಬರೀ 5 ಲೀಟರ್ ಅಲ್ಲ, ಸ್ವಲ್ಪ ಎಕ್ಸ್ಟ್ರಾ ಒಂದು 100 to 100 ml ಅಷ್ಟು ಜಾಸ್ತಿ ಹಿಡಿಸುತ್ತೆ. ಸೊ 5 ಲೀಟರ್ಸ್ ಆಲ್ಸೋ ಬೈ ಮಾಡ್ಬೋದು. ಇನ್ನೂ ಅಡಿಷನಲ್ ಕ್ವಾಂಟಿಟೀಸ್ ಇದೆ ಇಲ್ಲಿ. ಇದೆಲ್ಲ ಯಾವ ವೆಸಲ್ಸ್ ಮಾಡೋದು? ಇದೆಲ್ಲ ಬಂದು ನಿಮ್ಗೆ ಸೇಮ್ ಅವಾಗ ತೋರ್ಸಿದ್ನಲ್ಲ ಒಂದೊಂದು ಇರುತ್ತೆ, ಬಟ್ ಅದರಲ್ಲಿ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ಇದು 16 ಲೋ, 16 ಹೈ, ಮತ್ತೆ ಇದು ಬಂದು 6 ಲೀಟರ್ಸ್ ನೋಡಿದ್ರಲ್ಲ, ಅದರಲ್ಲಿ ಬಂದು 6 ಲೀಟರ್ಸ್. ಇದು ತುಂಬಾ ಚೆನ್ನಾಗಿದೆ 6 ಲೀಟರ್ಸ್. ಇದು ಬಂದು 5 ಲೀಟರ್ಸ್. ಇದು 20 ನಲ್ಲಿ 4 ಲೀಟರ್ಸ್. ಇದೆಲ್ಲ ಬಂದು ನಿಮ್ಗೆ 6.8 ಲೀಟರ್ಸ್. ಇದು ಒಂದು 8 ಲೀಟರ್ಸ್ ಜಿಜೆಂಟ್. ಇದು ಬಂದು ಹಾಟ್ ಪ್ಯಾನ್, ಲಾಸ್ಟ್ ಟೈಮ್ ಹೇಳಿದ್ನಲ್ಲ. ಸೊ ಬಜ್ಜಿ ಬೋಂಡ ಎಲ್ಲ ಇದು ಬಂದು 2.8 ಲೀಟರ್ಸ್. ಬಜ್ಜಿ ಬೋಂಡ ಇದು ಬಂದು 2.8 ಲೀಟರ್ಸ್. ನಿಮ್ಗೆ ಇದರಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಂತಂದ್ರೆ ಇಲ್ಲಿ 4 ಲೀಟರ್ಸ್ ಇದೆ ನೋಡಿ. 4 ಲೀಟರ್ಸ್. ಇದು ಬಂದು 4 ಲೀಟರ್ಸ್. ಒಳಗಡೆ ಎಲ್ಲ ಹಂಗೆ ಇರುತ್ತೆ. ಸೇಮ್. ಪಲ್ಯ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದು ನಿಮ್ಗೆ ಆಕ್ಸೆಸರೀಸ್ ಸರ್. ಆಕ್ಸೆಸರೀಸ್ ಇದೆ. 8 ಕಂಟೈನರ್ ಬಾಕ್ಸಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಂದು ನಿಮ್ಗೆ ಬಜ್ಜಿ ಬೋಂಡ ಎಲ್ಲ ಮಾಡಿದ್ರೆ, ಅಕಸ್ಮಾತ್ ಸಂಡಿಗೆ ಎಲ್ಲ ಕರೆದ್ರೆ, ಹಪ್ಪಳ ಎಲ್ಲ ಕರೆದ್ರೆ ಇದ್ರಲ್ಲಿ ಹಾಕಿಟ್ರೆ ಆ ಕ್ರಿಸ್ಪಿನೆಸ್ ಹೋಗೋದಿಲ್ಲ, ಹಾಗೆ ಇರುತ್ತೆ. ಕೆಲವೊಂದು ಮೆತ್ತಗಾಗ್ಬಿಡತ್ತೆ. ಸೊ ಹಾಗೆ ಇರುತ್ತೆ. ಮತ್ತೆ ಹೂವ ಎಲ್ಲ ಬರುತ್ತಲ್ಲ, ಆ ಮೊಗ್ಗೆಲ್ಲ ಹಾಕಿಟ್ರೆ ಅದನ್ನು ಸಹ ಇದೇನಾಗುತ್ತೆ ಅಂದ್ರೆ ಹಾಗೆ ಫ್ರೆಶ್ ಆಗಿ ಹಾಗೆ ಇರುತ್ತೆ. ಇಡ್ಬೋದು, ಅಕಸ್ಮಾತ್ ಇಲ್ಲ ಅಂದ್ರೆ ಈಚೆನೂ ಇಡ್ಬೋದು. ಆಮೇಲೆ ಈ
ಸಂಪಳ ಬರುತ್ತೆ ಗೊತ್ತಾ, ದೋಸೆ ಇಡ್ಲಿಗೆ ಹಾಕುವಂತ ಸಂಪಳ. ಸೊ ಅದು ಬಂದು ನಿಮ್ಗೆ ಹುಳಿ ಬರೋದಿಲ್ಲ. ನೀವು ಸೈಡ್ ಅಲ್ಲೆಲ್ಲ ನೋಡ್ಬೋದು ಸಣ್ಣ ಸಣ್ಣ ಗುಳ್ಳೆಗಳು ಬಂದಿರುತ್ತೆ ಬೇರೆ ವೆಸಲ್ಸ್ ಅಲ್ಲಿ. ಸೊ ಇದರಲ್ಲಿ ಬರೋದಿಲ್ಲ ನಿಮ್ಗೆ. ಆನಂತರ ಚಪಾತಿ ಹಿಟ್ಟೆಲ್ಲ ಹಾಕಿ ಫ್ರಿಜ್ ಅಲ್ಲೆಲ್ಲ ಸ್ಟೋರ್ ಮಾಡ್ತೀವಿ ಅಂತಂದ್ರೆ ಮೇಲೆ ಬ್ಲಾಕ್ ಬ್ಲಾಕ್ ಎಲ್ಲ ಬಂದಿರುತ್ತೆ, ಅಬ್ಸರ್ವ್ ಮಾಡ್ಬೋದು. ಸೊ ಆತರ ಎಲ್ಲ ಬರೋದಿಲ್ಲ ಇದರಲ್ಲಿ. ಸರಿ ಸರಿ. ಓಕೆ, ಇದರಲ್ಲಿ ಬಂದು ನಿಮ್ಗೆ 3 ಟೈಪ್ಸ್ ಆಫ್ ಇದಿರುತ್ತೆ, ಲೋ ಮತ್ತೆ ಮೀಡಿಯಂ ಮತ್ತೆ ಹೈ. ಓಕೆ, ಇದ್ರಲ್ಲಿ ಬರುತ್ತೆ. ಇದು ಬಂದು ಆಕ್ಸೆಸರೀಸ್ ನೀವು ನೋಡ್ಬೋದು, ಬೇರೆ ಬೇರೆ ಆಕ್ಸೆಸರೀಸ್. ಇಲ್ಲ, ಇದು ಬಂದು ಗ್ರೇಟರ್. ಇದು ಬಂದು ನಿಮ್ಗೆ ಡೀಪ್ ಫ್ರೈ ಮಾಡುವಾಗ ಎಲ್ಲ ಇಟ್ಟು ಆಲೂಗಡ್ಡೆ ಎಲ್ಲ ಇಟ್ಟು ಅದನ್ನ ಈ ತರ ಜಸ್ಟ್ ಡಿಪ್ ಅಂಡ್ ಇದು ಮಾಡ್ಬೋದು. ಅಲ್ಲ, ಇದಕ್ಕೆ ವಾಟರ್ಲೆಸ್ ಆಗಲ್ಲ ಅಲ್ಲ? ಇದಕ್ಕೆ ಆಗುತ್ತೆ, ವಾಟರ್ಲೆಸ್ ಆಗುತ್ತಾ? ವಾಟರ್ಲೆಸ್ ಅಂದ್ರೆ ಸ್ಟೀಮ್ ಅಲ್ಲೇ ಮಾಡ್ಕೋಬಹುದು. ಸ್ಟೀಮ್ ಅಲ್ಲೇ ಕುಕ್ ಆಗುತ್ತೆ. ಇದು ಬಂದು ಇಡ್ಲಿ ಸ್ಟ್ಯಾಂಡ್. ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ. ಓಕೆ, ಇದು ಬಂದು ನಿಮ್ಗೆ ಎಗ್ ಪೌಚ್, ಎಗ್ ಹಾಕಿ ನಾವು ಸ್ಟೀಮ್ ಮಾಡ್ಕೋಬಹುದು. ಇದು ಬಂದು ನಿಮ್ಗೆ ನೋಡಿ ಟೀ ಕಾಫಿ. ಇದನ್ನ ಮೇಲಿರುವಂತದ್ದು ಇದು ಪ್ಲಾಸ್ಟಿಕ್? ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಬಟ್ ಇದು ಹೀಟ್ ಆದಾಗ ಏನಾದ್ರು ಏನಾಗೋದಿಲ್ಲ. ಫುಡ್ ಗ್ರೇಡ್ ಅಂತ ಇರುತ್ತೆ. ನೀವು ಯಾವುದೇ ರೀತಿ 7 ಗ್ರೇಡ್ ಅಲ್ಲಿ ಇದು ಫುಡ್ ಗ್ರೇಡ್ ಅಂತ ಸಿಗುತ್ತೆ. ಫುಡ್ ಗ್ರೇಡ್ ನೀವು ಚೆನ್ನಾಗಿ ಕೊಟ್ಟಿದ್ದಾರೆ, ಯಾಕಂದ್ರೆ ಇದು ಬರೀ ನಾವು ಹಿಂಗ್ ಕೊಟ್ಟಿದ್ರೆ ಎತ್ತಕ್ ಕಷ್ಟ ಆಗ್ತಿತ್ತೇನೋ. ಇದು ಹೀಟ್ ಆಗಲ್ಲ ಅಲ್ವಾ? ಕೈಯಕ್ಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಈ ತರ ಇಟ್ಟು ಸ್ಟೀಮ್ ಮಾಡ್ಕೊಳ್ಳೋವಂಥದ್ದು ಅಷ್ಟೇ. ಜಸ್ಟ್ ಇದಕ್ಕೆ ಎಗ್ ಎಲ್ಲ ಹಾಕ್ಬಿಟ್ಟು ಇಲ್ಲ ಇಡ್ಲಿನೂ ಮಾಡ್ಕೋಬಹುದು. ಇಡ್ಲಿನೂ ಮಾಡ್ತಾರೆ ಇದರಲ್ಲಿ. ಬುಲ್ಲಿಟು ಮಾಡ್ಬೋದಾ? ಮಾಡ್ಬೋದು. ಲೈಕ್ ಇಡ್ಲಿ ತರ ಇರುತ್ತೆ, ಬಟ್ ಪಡ್ಡು ಟೇಸ್ಟ್ ಬರೋದಿಲ್ಲ. ಇದು ಬಂದು ನಿಮ್ಗೆ ಟೀ ಕಾಫಿ ಮಾಡೋದಕ್ಕೆಲ್ಲ ಇನ್ನೊಂದು ಯೂಸಲ್ಲ. ಇದು ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 1.2 ಲೀಟರ್ಸ್. ಇದು ರಿಮೂವಬಲ್. ರಿಮೂವ್ ಮಾಡಿ ಮಾಡ್ಕೋಬಹುದು. ಇವೆಲ್ಲ ರಿಪ್ಲೇಸ್ಮೆಂಟ್ ಸಿಗುತ್ತಲ್ಲ? ಸಿಗುತ್ತೆ ಸರ್, ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಗಿಫ್ಟ್ ಕೊಡ್ತೀರಾ? ಇಲ್ಲ, ಇದು ಒಂದು ಜಸ್ಟ್ ಮಿಕ್ಕಿದ ಆಕ್ಸೆಸರೀಸ್ ಮತ್ತೆ ಅಲ್ಲಿದೆ, ಬನ್ನಿ ತೋರಿಸ್ತೀನಿ. ಆಕ್ಸೆಸರೀಸ್ ಎಕ್ಸ್ಟ್ರಾನು ನಮ್ಮ ಹತ್ರ ಸಿಗುತ್ತೆ. ಏನಪ್ಪಾ ಅಂತಂದ್ರೆ ನೋಡಿ, ಇದೆಲ್ಲ ಬಂದು ಕೇಕ್ ಬ್ಯಾಟರ್ ಮಾಡ್ಕೊಳ್ತೀವಲ್ಲ, ಸೊ ಮಿಕ್ಸರ್ ಎಲ್ಲ ಇರುತ್ತೆ, ವಿತ್ ವಿಸ್ಕರ್ ಎಲ್ಲ ಸಿಗುತ್ತೆ ನಿಮಗೆ, ವಿತ್ ಸ್ಟ್ಯಾಂಡ್ ಸಿಗುತ್ತೆ. ಕೆಲವರು ನಾಟ್ ಓನ್ಲಿ ದ ವೆಸಲ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರು, ಬಟ್ ಸೈಡ್ ಅಲ್ಲಿ ಬೇಕಾಗುತ್ತಲ್ಲ ಏನಾದ್ರು ಹಾಕಿಡೋದಕ್ಕೆ, ಮತ್ತೆ ಅದನ್ನ ಸೇಫ್ ಆಗಿ ಮುಚ್ಚಿಡೋದಕ್ಕೆ ಏನಾದ್ರು ಬೇಕಾಗುತ್ತಲ್ಲ. ಸೊ ಹಾಟ್ ಆಗಿರ್ಬೇಕು ಮತ್ತೆ ಕ್ಲೀನ್ ಆಗಿರ್ಬೇಕಂತಂದ್ರೆ ಸ್ಟೀಲ್ಗೆ ಹೋಗ್ತೀನಿ ಅಂತಂದ್ರೆ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸೊ ನೋಡಿ, ಅದು ಬಂದು ದೊಡ್ಡದು. ಅದೆಲ್ಲ ಬಂದು ನಿಮ್ಗೆ 3 ವೆಸಲ್ ಸಿಗುತ್ತೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತೆ ನಿಮ್ಗೆ. ಅಂದ್ರೆ ಡಿಪೆಂಡ್ ಅಪಾನ್ ಲೀಟರ್ಸ್. ನಿಮ್ಗೆ ಗ್ಯಾಸ್ ಮೇಲೆ ಇಟ್ಟು ಮತ್ತೆ ಹೀಟ್ ಮಾಡುವಂತದ್ದು ಆಗೋದಿಲ್ಲ ಇದರಲ್ಲಿ. ಆಮೇಲೆ ಸೀದೋಯ್ತು ಹಾಗೆ ಈಗೆಲ್ಲ ಕಂಪ್ಲೇಂಟ್ ಮಾಡ್ಬೋದು. ನಾವು ಮುಂಚೆನೆ ಹೇಳ್ಬಿಟ್ಟಿರ್ತೀವಿ. ಸೊ ಇದನ್ನೆಲ್ಲ ಯಾವ್ದು ಗ್ಯಾಸ್ ಮೇಲೆ ಇಟ್ಟು ಮಾಡಬಹುದು ಅಂತ ನಾವು ಹೇಳಿರ್ತೀವಿ ಆಲ್ರೆಡಿ. ಸೊ ಅದನ್ನ ನೀವು ನೋಡ್ಕೋಬೇಕು. ಇದು ಒಂದು ನಿಮ್ಗೆ ಟಿಫನ್ ಕ್ಯಾರೀಸ್ ಅಂತ ಹೇಳ್ತೀವಿ. ಟಿಫನ್ ಕ್ಯಾರಿಯರ್? ಲಂಚ್ ಬಾಕ್ಸ್. ಟಿಫನ್ ಕ್ಯಾರಿಯರ್. ಸರ್, ಮರ್ಕ್ಯೂರಿ ಏನಾದ್ರು ಹಾರ್ಡ್ ಮೆಟಲ್ ಏನಾದ್ರು ಇದ್ರೆ ಹೆಂಗಿರುತ್ತೆ ಆ ತರ ಫೀಲ್ ಇದೆ? ಅಷ್ಟು ಶೈನಿಂಗ್ ಇದೆ. ಹೌದು. ಇದೆಲ್ಲ ನೀವು ಸ್ಟಾರ್ ಹೋಟೆಲ್ ನೋಡಿರ್ತೀರಾ, ಲಸಾಂಗ್. ಇದೆಲ್ಲ ಬೊಫೆ ಸಿಸ್ಟಮ್ ಅಲ್ಲಿ ನೀವು ಸ್ಟಾರ್ ಹೋಟೆಲ್ ಅಲ್ಲಿ ನೋಡಿರ್ತೀರಾ. ಸೊ ಇದೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. 16 ಇಂದ ಮತ್ತೆ 24 ಆ ತರ ಸಿಗುತ್ತೆ. ಇದು ಒಂದು ಲೋ. ಇದು ಒಂದು ಲೋ. ಎಲ್ಲ ತುಂಬಾನೇ ಚೆನ್ನಾಗಿದೆ. ಇದೇನಾದ್ರೂ ಒಂದು ಸಣ್ಣ ಪಾರ್ಟಿ ಮಾಡ್ತೀನಿ ಮನೇಲಿ ಅಂತಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು 8 ಕಂಟೈನರ್ ಬಾಕ್ಸ್ ಅಂತ ಹೇಳಿದ್ನಲ್ಲ. ಸೊ ಇದನ್ನು ಸಹ ನಾವು ಇಡ್ಲಿ ಮಾಡ್ಬೇಕಂತ ಅಂದ್ರೆ ನಾರ್ಮಲ್ ವೆಸಲ್ಗೆನೆ ಮೇಲೆ ಏನಿದೆ ಅದನ್ನ ತೆಗೆದ್ಬಿಟ್ಟು, ಅಂದ್ರೆ ಹೈಟ್ ಸಾಕಾಗೋದಿಲ್ಲ ಅಂತಂದ್ರೆ ಮುಚ್ಚಳೆಲ್ಲ ತೆಗೆದ್ಬಿಟ್ಟು, ಸೊ ಒಂದು ಡಿಫಾಲ್ಟ್ ಆಗಿ ಇನ್ನೊಂದು ಬೇರೆ ಸಿಗುತ್ತೆ. ಸೊ ಇದನ್ನ ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಇದನ್ನ ಹೀಗೆ ಹಾಕಿದ್ರೆ ಸ್ಟೋವ್ ಸ್ಟಿಫ್ ಆಗುತ್ತೆ. ಹೇರ್ ಅಂದ್ರೆ ಟೈಟ್ ಆಗುತ್ತೆ ನೋಡಿ. ಹೀಗೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ
ಹಾಕಿದ್ರೆ ಏಟ್ ಆಗುತ್ತೆ. ಮತ್ತೆ ಪ್ರೆಸ್ ಮಾಡಿ ತೆಗೆದ್ರೆ ಆಗುತ್ತೆ. ಸೊ ಇಡ್ಲಿ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ನಮ್ಗೆ ಹೈಟ್ ಇರುತ್ತೆ, ಸಾಕಾಗೋದಿಲ್ಲ ನಾರ್ಮಲ್ ವೇಸಲ್ ಅಲ್ಲಿ ಅಂತಂದ್ರೆ. ಸೊ ಈ ತರ ಅಡಾಪ್ಷನ್ ಆಗಿ ಮಾಡ್ಕೋಬಹುದು. ಕುಕ್ ಮಾಡೋಣ, ಯಾಕಂದ್ರೆ ಆಲ್ರೆಡಿ ಡಿಲೇ ಆಗ್ತಿದೆ ತುಂಬಾ. ಶುರು ಮಾಡೋಣ. ಪವಿತ್ರ ಅವರೇ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಿಮ್ ಸಬ್ಸ್ಕ್ರೈಬರ್ಗೆ ಕೂಡ ಏನ್ ಕುಕ್ ಮಾಡ್ಕೊಡ್ತಾ ಇದ್ರೆ ಇವತ್ತು? ನಾರ್ಮಲಿ ನಾವು ವೆಜಿಟೇಬಲ್ ಬಾಯ್ಲ್ ಮಾಡಿ ತೋರಿಸ್ತೀವಿ. ಸೊ ಅದೆಲ್ಲ ಫಿದಾ ಆಗ್ತಾರೆ ಆಲ್ಮೋಸ್ಟ್, ಹೇಗೆ ಕುಕ್ ಆಗತ್ತೆ ಅಂತ ಅಂದ್ಬಿಟ್ಟು. ಅಲ್ಲ, ಬರೀ ಬಾಯ್ಲ್ಡ್ ವೆಜಿಟೇಬಲ್ಸ್ ತಿನ್ಸ್ತಾ ಇದ್ದೀರಾ ಇವತ್ತು? ನೋ ಈವನ್ ಉಪ್ಮಾ ಆಲ್ಸೋ. ಯಾಕಂದ್ರೆ ಉಪ್ಮಾ ಅಂತಂದ್ರೆ ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ, ಅದಕ್ಕೆ ಆಯಿಲ್ ಜಾಸ್ತಿ ಹಾಕ್ಬೇಕು, ಅವಾಗ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಆ ತರ ಎಲ್ಲ ಇರುತ್ತೆ. ಸೊ ವಿತೌಟ್ ಆಯಿಲ್ ಇವತ್ತು ನಿಮ್ಗೆ ಕುಕ್ ಮಾಡಿ ತೋರಿಸ್ತಾ ಇದ್ದೀವಿ. ವಿತೌಟ್ ಆಯಿಲ್ ನೋಡೋಣ ಹಾಗಾದ್ರೆ ಸ್ನೇಹಿತರೆ. ಇವರು ವಾಟರ್ಲೆಸ್, ಮತ್ತೆ ಇದು ವಾಟರ್ ಇಲ್ಲಲ್ಲ? ಇದಕ್ಕೆ ವಾಟರ್ ಇಲ್ಲ, ಅದು ಆಯಿಲ್ಲೆಸ್, ಫ್ಯಾಟ್ಲೆಸ್. ಅದು ಇದು ಬಂದು ವಾಟರ್ಲೆಸ್. ಸರಿ ಸರಿ, ಶುರು ಮಾಡೋಣ. ಎಸ್, ಇವಾಗ ನೋಡಿ ಜಸ್ಟ್ ನಾನು ಈ ವೆಸಲ್ ನ ವಾಶ್ ಮಾಡಿದೀನಿ ಅಷ್ಟೇ. ಸೊ ಕ್ಯಾರೆಟ್ಸ್ ಹಾಕ್ತಾ ಇದೀನಿ. ಓಕೆ, ಕ್ಯಾರೆಟ್ಸ್ ಎಲ್ಲ ತೊಳೆದು ಇಟ್ಕೋಬೇಕು ಸ್ನೇಹಿತರೆ. ಹೌದು, ಕ್ಲೀನ್ ಮಾಡಿ ಹಾಕಿ ಆಮೇಲೆ ಹಾಗೆ ಹಾಕೋದು. ಇರೋ ಸ್ವಲ್ಪ ನೀರು ಹೋಗ್ತಿದೆಯಲ್ಲ ಅದು? ಅಷ್ಟೇ, ಅದು ಬಿಟ್ರೆ ಬೇರೆ ಹಾಕಿದ್ರೆ ಏನ್ ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ. ಇದು ಪೊಟೆಟೊ ಮತ್ತೆ ಸ್ವೀಟ್ ಪೊಟೆಟೊ ಎರಡೂ ಇದೆ. ಇವನ್ ಎಗ್ ಆಲ್ಸೋ ನಿಮ್ಗೆ ವಿತೌಟ್ ವಾಟರ್ ಕುಕ್ ಮಾಡ್ಬೋದು. ಅಂದ್ರೆ ವಾಶ್ ಮಾಡಿ ನಾವು ಈ ತರ ಹಾಕ್ತೀವಲ್ಲ, ಜಸ್ಟ್ ಅಷ್ಟೇ ನೀರ್ ಸಾಕಾಗತ್ತೆ ಅದಕ್ಕೂ. ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದಕ್ಕೆ ನಾನು ಎಲ್ಲ ವೆಜ್ ಅಲ್ಲಿ ಮಾಡ್ತಾ ಇದ್ದಾರೆ. ಎಸ್ ಸಾರಿ, ನಾನು ಕೈ ತೊಳೆದಿಲ್ಲ, ಕ್ಷಮೆ ಇರಲಿ. ಜಸ್ಟ್ ಇವಾಗ ಕ್ಲೋಸ್ ಮಾಡಿ. ಇದು ಬಂದು ನಿಮ್ಗೆ ಲೋ ಫ್ಲೇಮ್ ತಗೊಳ್ಳುವಂಥದ್ದು. ನಮ್ಗೆ ಎಲ್ಲ ಗ್ಯಾಸೇ ಖಾಲಿ ಆಗೋಗಿದೆ ಅನ್ಕೊಂಡೆ. ಖಾಲಿ. ಇದು ನಿಮ್ಗೆ 4 minutes ಅಲ್ಲಿ ಕುಕ್ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ. ಇದು ಬಂದು ನಮ್ಗೆ ನಾರ್ಮಲ್ ಆಗಿ ಕುಕ್ ಮಾಡ್ಬೇಕಂದ್ರೆ ವಿಸಿಲ್ ಬರುತ್ತೆ, ಸೊ ಅವಾಗ ಕುಕ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದ್ರಲ್ಲೆಲ್ಲ ಹೇಗೆ ಅಂತ ನೀವು ಕೇಳ್ಬೋದು. ಇದರಲ್ಲಿ ಟೈಮಿಂಗ್ ಸೆಟ್ ಮಾಡ್ಕೊಬಹುದು. ಇದು ಬಂದು ಆಡಿಯೋ ಟರ್ಮ್ ಅಂತ ಹೇಳ್ತೀವಿ. ಆಡಿಯೋ ಟರ್ಮ್ ಅಂತ ಅಂದ್ರೆ ನಾವು ಮೊಬೈಲ್ಗೆ ಸಹ ಕನೆಕ್ಟ್ ಮಾಡ್ಕೋಬಹುದು, ಅಂದ್ರೆ ವೈಫೈ ಕನೆಕ್ಟ್ ಮಾಡ್ಕೋಬಹುದು. ಇದು ಬಂದು ನೀವು ಎಲ್ಲೇ ಇರ್ಲಿ, ಸೊ ನೀವು ಆಫ್ ಮಾಡ್ಕೋಬಹುದು. ಓಕೆ, ಇದು ಬಂದು ನಮ್ಗೆ ಒಂದ್ಸರಿ ಫಿಕ್ಸ್ ಮಾಡಿದ್ರೆ ಸೊ ಅದು ಬಂದು ಇಷ್ಟು ಮಿನಿಟ್ ಅಲ್ಲಿ ಅಂತಾನೆ ಅದು ಸೆಟ್ ಮಾಡ್ಕೊಂಡ್ಬಿಡುತ್ತೆ. ನೋಡಿ ತರಕಾರಿ ಇಟ್ಟಿದ್ದೀನಲ್ಲ, 4 minutes ಇಟ್ರೆ ಸೊ ಅದು ಸೆಟ್ ಮಾಡ್ಕೊಳ್ಳುತ್ತೆ. ನಾವು ಇದನ್ನೇ ತಗೊಂಡು ಸೆಕ್ವಿಕ್ ಲಿಡ್ ಹಾಕಿದೆ ಅಂತಂದ್ರೆ, ಅಂದ್ರೆ ಲಿಡ್ ನಾನು ಸಪರೇಟ್ ತೋರಿಸಿದ್ನಲ್ಲ ಫಾಸ್ಟ್ ಲಿಡ್, ಸೊ ಅದಕ್ಕೆ ಸೆಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಡಿಫ್ರೆಂಟ್ ಆಗಿ ಸೆಟ್ ಮಾಡ್ಕೊಳ್ಳುತ್ತೆ. ಇದು ಬಂದು ನಿಮ್ಗೆ ಆಡಿಯೋ ಟರ್ಮ್. ಇದು ಬಂದು ಒಂದ್ಸರಿ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನಂತರ ಇದನ್ನೇ ಪ್ರೆಸ್ ಮಾಡಿದ್ರೆ ಇವಾಗ ನಿಮ್ಗೆ ನೋಡ್ತಾ ಇರ್ಬೋದು ಸಿಂಬಲ್ಸ್ ಆಗಾಗ್ಗೆ ಬರುತ್ತೆ. ನಾನು ತೋರಿಸ್ತೀನಿ. ಇದು ಬಂದು ನಿಮ್ಗೆ ಬೇಕಿಂಗ್ ಸಿಂಬಲ್. ಬೇಕಿಂಗ್ ಸಿಂಬಲ್ ಅಂತ ಅಂದ್ರೆ ಈ ಕೇಕ್, ಈ ಪಿಜ್ಜಾ ಇದೆಲ್ಲ ಮಾಡ್ತೀವಲ್ಲ, ಸೊ ಅದು. ಇದು ಬಂದು ನಿಮ್ಗೆ ರೋಸ್ಟಿಂಗ್ ವಿಂಡೋ. ನಮ್ಗೆ ಏನಾದ್ರು ಈ ಕಾಳುಗಳೆಲ್ಲ ಉರಿಯೋದಕ್ಕೆ ಏನಾದ್ರು ಬೇಕಂತಂದ್ರೆ ಅದು ಪ್ರೀ ಹೀಟ್ ಆಗೋದಕ್ಕೆ, ಸೊ ಇದು ರೋಸ್ಟಿಂಗ್ ವಿಂಡೋ. ಇದು ಬಂದು ನಿಮಗೆ 60 ಡಿಗ್ರಿ, ನಾನು ಮೊದಲೇ ಹೇಳಿದೆ. ಸೊ ಹಾರ್ಡ್ ಐಟಮ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ 60 ಡಿಗ್ರಿ. ಅನಂತರ ಇದು ಬಂದು ಕ್ಯಾರೆಟ್ ವಿಂಡೋ ಅಂತಂದ್ರೆ ನಿಮಗೆ ಈ ತರಕಾರಿಗಳೆಲ್ಲ ಬೇಯಿಸೋದಕ್ಕೆ, ನಾರ್ಮಲ್ ಕುಕ್ ಮಾಡೋದಕ್ಕೆ ಕ್ಯಾರೆಟ್ ವಿಂಡೋ. ಇದು ಬಂದು ನಿಮಗೆ ಸ್ಟೀಮಿಂಗು, ಇಡ್ಲಿ ಅಥವಾ ಮೋಮೋಸ್ ಈ ಥರ ಸ್ಟೀಮ್ ಮಾಡ್ತೀವಲ್ಲ, ಸೊ ಅದಕ್ಕೆ. ಇದು ಬಂದು ಸಾಫ್ಟ್ ಅಂದ್ರೆ ಸಾಫ್ಟ್ ಐಟಮ್ ಅಂದ್ರೆ ರೈಸ್ ಈ ಥರ ತರಕಾರಿಗಳನ್ನ ಮಾಡ್ಕೋಬೇಕಂತಂದ್ರೆ ಇದು. ಆನಂತರ ಇದು ಬಂದು ಟರ್ಬೋ ಅಂತಂದ್ರೆ ಹಾರ್ಡ್ ಐಟಮ್, ಕಾಳುಗಳು ಮತ್ತೆ ಮಟನ್ ಈ ತರ ಕುಕ್ ಮಾಡ್ಬೇಕಂತ ಅಂದ್ರೆ, ಸೊ ಇದು ಒಂದು ಟರ್ಬೋ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದು ಟರ್ಬೋಗೆ ಬಂದು 2 minutes ಅಥವಾ 3 minutes ಇಲ್ಲ 4 minutes ತಗೊಳುತ್ತೆ. ಕ್ವಾಂಟಿಟಿ ಅದು ಬಂದು ಸೌಂಡ್ ಬರುತ್ತೆ, ನಿಮ್ಗೆ ತೋರಿಸ್ತೀನಿ. ಜಸ್ಟ್ 4 minutes ಇಟ್ಟಿದ್ದೀನಿ. ಈಗ ಲಾಂಗ್ ಪ್ರೆಸ್ ಮಾಡಿ ಇದನ್ನೇ ಟಚ್ ಮಾಡಿದ್ರೆ ನಿಮಗೆ ಕ್ಯಾರೆಟ್ ವಿಂಡೋ ಬರುತ್ತೆ. ಇದು ಬಂದು ಪ್ಲಸ್ ಅಂತ ಅಂದ್ರೆ ಮಿನಿಟ್ಸ್, ಇದು ಹವರ್ ಅಂತ ತೋರಿಸ್ತಾ ಇದೆ. ಸೊ ಹವರ್ ಅಲ್ಲ, 5 minutes. ಲೆಸ್ ಬೇಕಂದ್ರೆ ಲೆಸ್ ಮಾಡ್ಕೋಬಹುದು, ಪ್ಲಸ್ ಬೇಕಾದ್ರೆ ಪ್ಲಸ್ ಮಾಡ್ಕೋಬಹುದು.
ನಮ್ಗೆ ಇವಾಗ ಲೆಸ್ ಬೇಕು. 4 minutes. 4 minutes. ಸೊ ಇದನ್ನ ಈ ತರ ಪ್ರೆಸ್ ಮಾಡಿ ಇಲ್ಲಿ ಬಂದು ಲಾಕ್ ಮಾಡಿದ್ರೆ ಈ ತರ ಇಟ್ರೆ ಲಾಕ್ ಆಗತ್ತೆ. ಅದು ಬಿಸಿ. ಓಕೆ, ಎನಿವೇಸ್ ಮೇಲೆ ತಗೊಂಡು ನೋಡಿ ಆಲ್ರೆಡಿ. ಓಕೆ, ಇಲ್ಲಿ ಇದ್ದು ಎನಿವೇಸ್ ಇದು ನಮ್ಗೆ ಬಿಸಿ ಆಗಲ್ಲ ಅಲ್ವಾ? ಸೊ ಅದ್ರ ಮೇಲೆ ಇದಿಟ್ರೆ ಡಿಸ್ಪ್ಲೇ ಏನು ಆಗೋದಿಲ್ಲ. ಸೊ ಇದು ಬಂದು ಬ್ಯಾಟ್ರಿನಲ್ಲಿ ವರ್ಕ್ ಆಗುತ್ತೆ. ಬ್ಯಾಟ್ರಿ. ಓಕೆ, ಇವಾಗ ನೋಡಿ, ಇವಾಗ ನಿಮ್ಗೆ ಸಿಂಬಲ್ ತೋರಿಸ್ತಿರ್ಬೋದು. ಆಲ್ರೆಡಿ ಅದು ಎಷ್ಟು ಹೀಟ್ ಆಗಿದೆ ಅಂತ ಆಲ್ರೆಡಿ ಅದು ತಗೊಂಡ್ಬಿಟ್ಟಿದೆ, ಅದು ಮಾಡ್ಬಿಟ್ಟಿದೆ. ಜಸ್ಟ್ ಇವಾಗ 4 minutes ಅಲ್ಲಿ ಕುಕ್ ಆಗ್ಬಿಡುತ್ತೆ. ಸೊ ನೀವು ಕುಕ್ ಮಾಡ್ಬೇಕಂದ್ರೆ ಇದನ್ನ ಅಳವಡಿಸಿ ಹೊರಗಡೆ ಎಲ್ಲಾದ್ರೂ ಹೋಗಿ ಮತ್ತೆ ಒಂದು ರೌಂಡ್ ಹೋಗಿ ಬಂದು ಮತ್ತೆ ಹಂಗೆ ಅದೇ ಆಫ್ ಆಗುತ್ತೆ ಅಲ್ವಾ? ಇಲ್ಲ ಹಾಗಂತ ಅಲ್ಲ, ನಾವು ಆಫ್ ಮಾಡ್ಲೇಬೇಕಾಗುತ್ತೆ. ನಮ್ಗೆ ಸಿಂಬಲಿಟಿಕಲಿ ಇವಾಗ ಪ್ರೆಷರ್ ಕುಕ್ಕರ್ ಸೊ ಇದು ಬಂದು ಅಲಾರಂ ಕೊಡುತ್ತೆ, ಕುಕ್ ಆಗಿದೆ ಆಫ್ ಮಾಡಿ ಅಂತ. ಓಕೆ, ಸೊ ಇದು ಮ್ಯಾಂಡೇಟ್ರಿನಾ? ಇದು ಈ ಡಿವೈಸ್ ನಾವು ಯೂಸ್ ಮಾಡೋದು ಮ್ಯಾಂಡೇಟ್ರಿನಾ? ಇದಕ್ಕೆಲ್ಲ ಹಾಗೇನಿಲ್ಲ, ತಗೊಂಡ್ರೆ ತಗೋಬಹುದು. ಇಲ್ಲ ಅಂತಂದ್ರೆ ಇದ್ರ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಬೇಕಾಗಿಲ್ಲ. ಸಪೋಸ್ ಹೊರಗಡೆ ಅಂದ್ರೆ ಅಲ್ಲಿ ಡೈವರ್ಟ್ ಆದ್ರೆ ಕೆಲಸ ಏನಾದ್ರು ಡೈವರ್ಟ್ ಇಲ್ಲಿ ಇಟ್ಬಿಟ್ಟು ನಾವು ಹೋಗಿ ಟಿವಿ ನೋಡ್ತಾ ಇರ್ತೀವಿ, ಇಲ್ಲ ತರಕಾರಿ ಹಚ್ತಾ ಇರ್ತೀವಿ ಅಂತಂದ್ರೆ ಇದನ್ನ ಇಟ್ರೆ ಜಸ್ಟ್ ಅಲಾರಂ ಬರುತ್ತೆ. ಸೊ ಅವಾಗ ಆಫ್ ಮಾಡ್ಕೊಬಹುದು. ಜಸ್ಟ್ ಇಷ್ಟು ನಿಮಿಷ ಅಂತ ಫಿಕ್ಸ್ ಆಗುತ್ತೆ. ಇವಾಗ ಉಪ್ಮಾ ಮಾಡಿ ತೋರಿಸ್ತೀನಿ ಸರ್ ನಿಮ್ಗೆ. ಫ್ಯಾಟ್ಲೆಸ್ ಅಂದ್ರೆ ಆಯಿಲ್ ಹಾಕ್ತಾನೆ ಉಪ್ಮಾ ಮಾಡಿ ತೋರಿಸ್ತೀನಿ. ಸೊ ನಾನು ಇವತ್ತು ಯೂಸ್ ಮಾಡ್ತಿರೋ ಅಂತ ವೆಸಲ್ ಬಂದ್ಬಿಟ್ಟು ರೋಸ್ಟರು 3.5 liters. ಇದು ಹೈ ಫ್ಲೇಮ್ ಅಲ್ಲೇ ಇರಲಿ. ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನಾವು ಅಂದ್ರೆ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಇದನ್ನ ಸ್ವಲ್ಪ ಅಲ್ಲ, ಅದು ರೋಸ್ಟ್ ಆಗೋದಕ್ಕೆ ರೆಡಿ ಇದೆ ಅಂತ. ಈ ನೀರಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಹೀಟ್ ಮಾಡ್ತೀವಿ. ಹೌದು. ಸೊ ಇದು ನಿಮ್ಗೆ ಅಲಾರಂ ಬರುತ್ತೆ ಈ ರೀತಿ. ಒಂದು ನಿಮಿಷ, 4 ನಿಮಿಷ ಇಟ್ಟಿದ್ರಲ್ಲ ಅವಾಗಲೇ, 4 ನಿಮಿಷ ಆಯ್ತು ಕರೆಕ್ಟಾಗಿ 4 ನಿಮಿಷ ಆದ್ಮೇಲೆ ಇಲ್ಲ ಇದು ಬಂದು ಇವಾಗ ಕುಕ್ ಆಗೋದಕ್ಕೆ ರೆಡಿ ಆಗ್ತಿದೆ. ಓಕೆನಾ? ಇದು ಬಂದು ನಿಮ್ಗೆ ಮೈನಸ್ ಸಿಂಬಲ್ ತೋರಿಸುತ್ತೆ. ಸೊ ನಿಮ್ಗೆ ಲೋ ಫ್ಲೇಮ್ ಮಾಡಿ ಅಂತ ತೋರಿಸುತ್ತೆ. ಯಾವ್ದಾದ್ರು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು. ಯಾಕಂದ್ರೆ ಲೋ ಫ್ಲೇಮ್ ಅಂತಂದ್ರೆ ನಮ್ ಇಂಡಿಯನ್ ಗ್ಯಾಸ್ ಸ್ಟವ್ಸ್ ಸೇಮ್ ಅಷ್ಟೇ ಇರುತ್ತೆ. ಫಾರಿನ್ ಅಲ್ಲೆಲ್ಲ ಹಾಟ್ ಪ್ಲೇಟ್ಸ್ ಅದೆಲ್ಲ ಇರೋದ್ರಿಂದ ತುಂಬಾನೇ ಟೆಂಪರೇಚರ್ ಕಮ್ಮಿ ಮಾಡ್ಕೋಬಹುದು. ಸೊ ಇದ್ರಲ್ಲಿ ಹಾಗಲ್ಲ. ಇದು ಜಸ್ಟ್ ಒಂದು ಪ್ರೆಸ್ ಎಲ್ಲಾದ್ರೂ ಪ್ರೆಸ್ ಮಾಡಿದ್ರೆ ಸೊ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಕುಕ್ ಆಗಿದ ತಕ್ಷಣ ಮತ್ತೊಂದು ಅಲಾರಂ ಬರುತ್ತೆ. ಇದು ನೋಡಿ, ಇವಾಗ ನಿಮ್ಗೆ ಇದು ಕುಕ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ಇದು ಲಾಂಗ್ ಪ್ರೆಸ್ ಮಾಡಿ ಆಫ್ ಮಾಡೋಣ. ಇಲ್ಲ, ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟವ್. ಇದು ಇದಾಗಿದೆ. ಸೊ ಇದನ್ನ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ರವೆ ಹಾಕೊಳ್ತೀನಿ. ಆಯಿಲ್ ಇಲ್ಲ ಮತ್ತೆ ನೀರಿಲ್ಲ. ಕುಕ್ ಮಾಡೋದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಟಿಶ್ಯೂ ಪೇಪರ್ ಇಟ್ಕೋಬೇಕು ಅದನ್ನ ಕ್ಲೀನ್ ಮಾಡಕ್ಕೆ? ಹಾಗೇನಿಲ್ಲ, ನಾನು ಜಸ್ಟ್ ಏನೋ ನಂಗೆ ಕೇಸ್ ಇದ್ರೆ ಅಂತ. ನೋಡಿ, ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. 1 ಕಪ್ ರವೆ ಹಾಕ್ತಿದ್ದೀನಿ. ಇದು ಎಷ್ಟು ಹೀಟ್ ಆಗಿರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ನೋಡಿ, ಅಷ್ಟೆಲ್ಲ ರೋಸ್ಟ್ ಆಗ್ಬಿಡುತ್ತೆ ಇದು. ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮ್ಗೆ. ಆಲ್ರೆಡಿ ರೋಸ್ಟ್ ಆಯ್ತು. ನಿಮ್ಗೆ ವೈಟ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ರೋಸ್ಟ್ ಆಗಿದೆ. ನಿಮ್ಗೆ ಹೊಗೆ ಬರ್ತಿದೆ ಆಲ್ಮೋಸ್ಟ್. ಕಲರ್ ಚೇಂಜ್ ಆಗೋಯ್ತು. ಜಸ್ಟ್ ಅದು ಒಂದು ಹೀಟ್ ಆಗಿರುತ್ತೆ. ಆಮೇಲೆ ಇದೇನಂದ್ರೆ ಈ ತರ ಫ್ರೈ ಮಾಡ್ಕೋಬಹುದು. ಪ್ಲಸ್ ನಮ್ಗೆ ಒಗ್ಗರಣೆ ಹಾಕೋದಕ್ಕೆಲ್ಲ ರೆಡಿ ಆಗಿದೆ ಅಂತ ಬರ್ತಾ ಇದೆ. ಎಸ್, ಇದು ಬಂದು ನೋಡಿ, ಇದನ್ನು ಸಹ ನಿಮ್ಗೆ ಲೋ ಫ್ಲೇಮ್ ಅಲ್ಲೇ ಇಟ್ಕೋಬಹುದು. ನೋಡ್ತಾ ಇರ್ಬೋದು, ಲೋ ಫ್ಲೇಮ್ ಅಲ್ಲಿ ಇದೆ. ಇವಾಗ ಬಂದು ನಿಮ್ಗೆ ಸಾಸಿವೆ ಮತ್ತೆ ಜೀರಿಗೆ ಎಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೂ ಆಯಿಲ್ ಬೇಡ? ಬೇಡ. ಮತ್ತೆ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಸೊ ಇದನ್ನ ಕ್ಲೋಸ್ ಮಾಡಬೇಕು, ಇಲ್ಲಾಂದ್ರೆ ಡ್ಯಾನ್ಸಿಂಗ್ ಬಾಲ್ಸ್ ಆಗುತ್ತೆ. ನೀವು ಎಷ್ಟು ಸಲ ಕುಕ್ ಮಾಡಿದ್ರೆ ಇದರಲ್ಲಿ? ಸುಮಾರು ಸರಿ ಕುಕ್ ಮಾಡಿದ್ದೀನಿ. ಮನೆಯಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ಇದನ್ನ. ನಾನಿನ್ನೂ ವಿಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಹಾಕ್ತೀನಿ ನೆಕ್ಸ್ಟ್. ನೀವು ಇಂಪ್ರೆಸ್ ಆಗಿ ಇದನ್ನ ವಿಡಿಯೋ ಮಾಡಬೇಕು ಅಂತ ಹೇಳಿ. ಹೌದು. ಆಕ್ಚುಲಿ ಒಬ್ಬರಿಗೆ ನಾನು ಏನೆಲ್ಲ ಸಂದೇಶ ಕೊಡ್ಬೇಕಂತಂದ್ರೆ ಅದು ಫಾಲ್ಸ್ ಇದು ಕೊಡ್ಬಾರ್ದು, ಫಾಲ್ಸ್ ಮೆಸೇಜ್ ತಲುಪಬಾರ್ದು. ಹೌದು. ಸೊ ಒಬ್ರು ಕೊಡ್ಬೇಕಂತಂದ್ರೆ ನಾವು ಟೆಸ್ಟ್ ಮಾಡ್ಬೇಕು, ವೆರಿಫೈ. ಯಾಕಂದ್ರೆ ನಮ್ಮನ್ನ ಫಾಲೋ ಮಾಡೋ ಸುಮಾರು ಜನ ಇರ್ತಾರೆ. ಸೊ ನಾವು ಏನ್ ಹೇಳ್ತೀವಿ ಅದ್ರ ಮೇಲೆ ಅವರು ಡಿಪೆಂಡ್ ಆಗ್ತಾರೆ. ಆಮೇಲೆ ನನ್ನನ್ನು ಕೇಳ್ತಾರೆ, ನೀವು ಯೂಸ್ ಮಾಡಿದೀರಾ ಅಂತ. ನಾನು ಯೂಸ್ ಮಾಡ್ತಿದ್ದೀನಿ. ಯೂಸ್ ಮಾಡಿನೇ ನಾನು ಬೇರೆಯವ್ರಿಗೆ ಹೇಳ್ತಾ ಇರೋಂಥದ್ದು. ನಿಜ.
ಸೊ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ, ಸಾಸಿವೆ ಸಿಗ್ತಾ ಇದೆ. ಸ್ವಲ್ಪ ಆಗ್ಲಿ. ಎವ್ರಿ ಟೈಮ್ ಆ ಥರ ಆರಿಸ್ಬೇಕಾ ಇಲ್ಲ ಹಂಗೆ ಬಿಟ್ರೆ ಸಾಕು? ಬಿಟ್ರೆ ಸಾಕು, ಜಸ್ಟ್ ನಮಗೆ ತೋರಿಸೋದಕ್ಕೆ ನಾವು ಆ ಥರ ಮಾಡ್ತೀವಿ. ರೋಸ್ಟ್ ಆಗಿದೆ, ಕಾಣಿಸ್ತಿದ್ಯಾ? ಬೀನ್ಸ್, ಕ್ಯಾರೆಟ್, ಟೊಮೊಟೊ ಮತ್ತೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಆಯಿಲ್ ಯೂಸ್ ಮಾಡಿಲ್ಲ, ನೀವು ನೋಡ್ಬೋದು. ಇದನ್ನ ಏನ್ ಮಾಡ್ಬೇಕಂದ್ರೆ ಈಗ ಜಸ್ಟ್ ಕ್ಲೋಸ್ ಮಾಡಬೇಕು, ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು. ಇದನ್ನ ನೀವು ಕೇಳ್ಬೋದು, ಟೆಂಪ್ರೇಚರ್ ಫಿಕ್ಸ್ ಆಗಿರುತ್ತಲ್ಲ ಮೇಡಮ್, ಇಷ್ಟಕ್ಕೆ ಬಂದ್ರೇನೆ ಕುಕ್ ಆಗುತ್ತೆ ಅಂತ ಹೇಳಿದ್ರಿ ಅಂತ. ನಾವು ಓಪನ್ ಕುಕಿಂಗ್ ಸಹ ಮಾಡ್ಕೋಬಹುದು. ನೀವು ತೆಗೆದು ಸಹ ಇದು 4 minutes ಕುಕ್ ಆಗುತ್ತಾ? ಎಲ್ಲ ಬಾಯ್ಲ್ ಆಗುತ್ತಾ? ಇಲ್ಲ, ಯೂಶಲಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ, ಅದೇ ಕಂಪೇರ್ ಮಾಡಿದ್ರೆ ಎಷ್ಟು ಟೈಮ್ ತಗೋಬಹುದು ಇದು? ಒಂದು 5 minutes ಇಲ್ಲ 2-3 minutes ಎಲ್ಲ ರೆಡಿ ಇದೆ. ಅದು ಕಡಿಮೆ ಆಯ್ತಲ್ಲ, ನಾನು ಒಂದು 20 ನಿಮಿಷ ಅನ್ಕೊಂಡೆ. ಇಲ್ಲ. ಓಕೆ, ಇಲ್ಲಿ ತೋರಿಸ್ತಿದ್ಯಲ್ಲ ಮೂವ್ ಆಗ್ತಿದೆ. ಮೂವ್ ಆಗುತ್ತೆ. ಟೆಂಪರೇಚರ್ ಬಂದಿದ ತಕ್ಷಣ ಇದು ಮೂವ್ ಆಗ್ಬಿಡುತ್ತೆ. ನೀಡಲ್ಲ ಮೂವ್ ಆಗ್ತಿದೆ. ಇದು ನೋಡೋಣ ಈಗ. ನೋಡೋಣ. ಸ್ವಲ್ಪ ತಿರುಗಿಸ್ಕೊಡ್ಬೇಕು. ಆಮೇಲೆ ಸಿಡೋಲ್ಲ ಅಂತ ಹೇಳಿದ್ರೆ ಮೇಡಮ್, ಇದಿದೆ ಸಿಡೋಗೋದು. ಅದೇನಿಲ್ಲ, ಒಂದು ಲೇಯರ್ ತರ ಬರುತ್ತೆ. ಹೌದು, ಹಾಕಿದ ತಕ್ಷಣ ಅದು ಹೀಟ್ ಆಗಿರುತ್ತಲ್ಲ, ಸೊ ಅದು ಸ್ವಲ್ಪ ಹಿಡ್ದಂಗೆ ಆಗುತ್ತೆ ಅಷ್ಟೇ. ಟೇಸ್ಟ್ ನೋಡಿ ಹೇಳಿ, ಹೇಗೆ ಬಂದಿದೆ, ಹೇಗಿದೆ ಟೇಸ್ಟ್ ಅಂತ? ಸ್ಮೆಲ್ಲೇ ಸೂಪರ್ ಆಗಿತ್ತು, ಅಷ್ಟೊತ್ತಿಂದ ಒಳ್ಳೆ ಗಮ ಬರ್ತಿದೆ. ಸೊ ಟ್ರೈ ಮಾಡೋಣ. ಓಕೆ, ನೀವು ವಿಡಿಯೋ ಹಿಡಿದ್ರೆ ನಾನು ತಿಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೆಂಗಿದೆ ಅಂತ ಹೇಳ್ತೀನಿ. ಡೆಲಿಷಿಯಸ್ ಆಗಿದೆ, ಚೆನ್ನಾಗಿ ಬಂದಿದ್ಯಾ? ವಿತೌಟ್ ಆಯಿಲ್ ಉಪ್ಮಾ ಚೆನ್ನಾಗಿ ಕುಕ್ ಆಗಿದೆ. ಓಕೆ, ರುಚಿಗೆ ಪಕ್ಕಷ್ಟು ಉಪ್ಪು ಅಂತ ಹೇಳಿದ್ವಿ. ಉಪ್ಪು ಸ್ವಲ್ಪ ಕಡಿಮೆ ಆಯ್ತು, ಬಟ್ ಓಕೆ, ಹೆಲ್ತ್ ತುಂಬಾ. ಹೌದು, ಸ್ವಲ್ಪ ಕಮ್ಮಿನೇ ಇರ್ಬೇಕು ಸರ್, ಯಾಕಂದ್ರೆ ಬೇಕಂದ್ರೆ ಹಾಕೋಬೋದಲ್ಲ. ವೆಜಿಟೇಬಲ್ ಇದು ಎಷ್ಟು ಒಂದು 5-6 minutes ಆಯ್ತಾ? ಅಷ್ಟೇ. ಬರೀ 5-6 ನಿಮಿಷಕ್ಕೆ ಉಪ್ಮಾ ಸೂಪರ್ ಆಗಿ ರೆಡಿ ಆಗಿದೆ. ವೆಜಿಟೇಬಲ್ಸ್ ಅಂತೂ ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನಂತೂ 100% ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಹೆಂಗ್ ಕುಕ್ ಮಾಡ್ತಾರೆ ಅಂತ ನೋಡೋದು ಬಂದಿದ್ದು ನಾನು. ಚೆನ್ನಾಗಿದೆ. ಥ್ಯಾಂಕ್ ಯು. 100% ನೀವು ಲೈಕ್ ಮಾಡ್ಬೋದು ಈ ವಿಡಿಯೋನ. ನಿಮ್ಗೆ ಹೇಳ್ಬೇಕಾ? ಟೇಸ್ಟ್ ಮಾಡಿ, ಕ್ಯಾರೆಟ್ ಹೇಗಿದೆ ಅಂತ ಹೇಳಿ. ನಾನು ಕ್ಯಾರೆಟ್ ತಿಂತಾ ಇದ್ದೀನಿ, ನಾನೆಲ್ಲ ಬೆಣ್ಣೆ ತಿಂದವನ ಅಂತ ಚೆನ್ನಾಗಿ ತುಂಬಾ ನೀಟಾಗಿ ಬಾಯ್ಲ್ ಆಗಿದೆ. ಆಕ್ಚುಲಿ ಅದು ಸ್ವೀಟ್ನೆಸ್ ಹಾಗೆ ಇರುತ್ತೆ, ಅದು ಸ್ವೀಟ್ ಪೊಟ್ಯಾಟೊ. ಸುಮ್ಮನೆ ಮಾತಾಡ್ತೇವೆ ಅಂತ. ನಾರ್ಮಲ್ ಪೊಟ್ಯಾಟೊ ನೋಡಿ. ಇಲ್ಲ, ಅದು ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಅಲ್ಲ, ನಾರ್ಮಲ್. ಇಲ್ಲ, ಇದು ನಾರ್ಮಲ್. ಮೆಕ್ಡಾನಲ್ಡ್ ಹೋಗಿ ನಾವು ರೈಸ್ ತಿಂತೀವಿ, ಬೆಟರ್ ಇದೆ ತಿಂದ್ರೆ. ತುಂಬಾ ಚೆನ್ನಾಗಿದೆ. ಆಲೂಗೆಡ್ಡೆ ತಿಂದ್ರೆ ವಾಯಿ ಅಂತಾರಲ್ಲ ಸರ್, ಅದೆಲ್ಲ ಇರೋದೇ ಇಲ್ಲ ಇದರಲ್ಲಿ. ನೀರಿಂದ ಎಷ್ಟು ಚೆನ್ನಾಗಿ ಕುಕ್ ಆಗುತ್ತಾ? ಎಸ್, ಹೌದು. ಅದೇ ಟೆಕ್ನಾಲಜಿ ಎಷ್ಟು ಚೆನ್ನಾಗಿದೆ AMC ಕುಕ್ವೇಸ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಲಾಡ್ಸ್ ಕೂಡ ಹೌದು ಮನೆ ತಗೊಂಡೋಗ್ಬೋದು. ಇಲ್ಲ ಅವ್ರಿಗೆ ಏನಾದ್ರು ಹೋಗ್ತೀನಿ ಅಂದ್ರೆ ಅದಕ್ಕೂ ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು. ಸೊ ಉಪ್ಮಾ ನೀವು ಸ್ವಲ್ಪ ವಿಡಿಯೋ ಕವರೇಜ್ ಮಾಡೋದು ಸೇರಿಬಿಟ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಆಗ್ತಿದೆ. ಓಕೆ, ಫೈನಲಿ ಯು ಅಕ್ಸೆಪ್ಟೆಡ್. ಎಸ್, ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಈಗ ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂತ ಹೇಳ್ಬೋದು. ನಾನು ಬಂದ್ಮೇಲೆ ಹೌದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸೊ ನೀವೇನಾದ್ರು ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಪವಿತ್ರ ಚಾನಲ್, ಅವ್ರ ಚಾನಲಲ್ಲೂ ಕೂಡ ನಾವು ಈ ವಿಡಿಯೋನ ಫೀಚರ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ಇವತ್ತು ನಾಗ ಪಂಚಮಿ ಇದ್ರು ನಿಮ್ಗೆ ಗೊತ್ತಿರುತ್ತೆ ಹಬ್ಬ ಹರಿದಿನದಲ್ಲಿ ಈ ಹೆಂಗ್ಸರಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ. ಸೊ ಅದೆಲ್ಲ ಮುಗಿಸ್ಕೊಂಡು ಪಾಪ ಇಷ್ಟು ದೂರ ಬಂದಿದ್ದಾರೆ. ನಾನು ಹೆಚ್ಚು ಕಡಿಮೆ ಒಂದು 3-4 ಡೇಸಿಂದ ಕೇಳ್ತಾನೆ ಏನಿಲ್ಲ, ಅವರೇ ಕೇಳ್ತಾರೆ ಬನ್ನಿ ಒಂದು ವಿಡಿಯೋ ಮಾಡೋ ಅಂತೀವಿ. ಸೊ ಇದೊಂದು ಕೊಲಾಕಂತನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಬಟ್ ಈ ವಿಡಿಯೋನಂತೂ ನಾವು ತುಂಬ ನೀಟಾಗಿ ಅದ್ಭುತವಾಗಿ ಕವರ್ ಮಾಡಿದ್ವಿ. ಸೊ ಮತ್ತೊಮ್ಮೆ ನಾವು ಇನ್ನೊಂದು ವಿಡಿಯೋ ಜೊತೆಲಿ ಬರ್ತೀವಿ. ಆ ವಿಡಿಯೋದಲ್ಲಿ
ಪಲಾವ್ ಹೆಂಗ್ ಮಾಡ್ತಾರೆ ಮತ್ತೆ ಬಿರಿಯಾನಿ ಐಟಮ್ಸ್